हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। कृष्णा कृष्णा हरे 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 राम 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 हरे हरे। जय राधा माधव राधा माधव राधे। जय जगन्नाथ बलदेवा जय सुभद्रा। जय जय प्रभुपाद 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 प्रभुपाद। जय श्री श्री राधा माधव अष्ट सखी वृंद की, जगन्नाथ बलदेव सुभद्र महारानी की, स्थानीय नरसिंहदेव भगवान की, वर्तमान गुरु वृंद की जय, समवेत भक्त वृंद की जय। निताय गौर प्रेमानंदे हरि हरि। ಹರೇ ಕೃಷ್ಣ. ಉಪಸ್ಥಿತ ಎಲ್ಲ ಭಕ್ತರನ್ನ ನೋಡಿ ಬಹಳ ವರ್ಷಗಳ ಕಾಲ ಆಗಿತ್ತು. ಕೆಲವರು ಭಕ್ತರು ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದರು. ಇಸ್ಕಾನ್ ಅನ್ನಪೂರ್ಣೇಶ್ವರಿ ನಗರ ಇವತ್ತು ಅನೇಕ ಹೊಸ ಭಕ್ತರನ್ನು ಸಹ ಹೊಂದಿ ಬಹಳ
ಹೃದಯಕ್ಕೆ ಉಲ್ಲಾಸಪೂರ್ಣವಾಗಿ ಭಗವಂತನ ಸೇವೆಯನ್ನು ತಾವು ಮಾಡ್ತಾ ಇರೋದನ್ನು ನೋಡಿ ಬಹಳ ಆನಂದ ಆಗ್ತಾ ಇದೆ. ಜೊತೆಯಲ್ಲಿ ಈ ದಿನ ಪ್ರವಚನಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಹಿರಿಯ ಭಕ್ತರು ಮತ್ತು ಇಸ್ಕಾನ್ ಅನ್ನಪೂರ್ಣೇಶ್ವರ ನಗರದ ಮ್ಯಾನೇಜ್ಮೆಂಟ್ ಅವ್ರಿಗೆ ಸಹ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಶ್ರೀಮದ್ ಭಾಗವತಂ ನಮ್ಮ ಹೃದಯದ ಅಂತರಾಳದಲ್ಲಿರುವಂತಹ ಎಲ್ಲ ಕಲ್ಮಶವನ್ನು ನಾಶ ಮಾಡುವಂತಹ ಒಂದು ಮಹಾನ್ ಗ್ರಂಥ. ಅಂಥ ಒಂದು ಶ್ರೀಮದ್ ಭಾಗವತಂ ಅಧ್ಯಯನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಭಾಗವಹಿಸ್ತಾ ಇದ್ದೀರಾ. ಭಗವಂತನ ಅನುಗ್ರಹ ತಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಹಿರಿಯರ ಆಶೀರ್ವಾದ, ವೈಷ್ಣವರ ಕೃಪೆಯನ್ನು ಕೇಳ್ತಾ ನನ್ನ ಶುದ್ಧೀಕರಣಕ್ಕೋಸ್ಕರ ಈ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇ. ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದಯಂತಸ್ತು ಅಭದ್ರಾಣಿ ವಿಧುನೋತಿ ಸುಹೃತ್ಸತಾಂ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ. ಉತ್ತಮಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ತದಾ ರಜಸ್ತಮೋ ಭಾವೋ ಕಾಮಲೋಭಾದಯಶ್ಚಯೇ ಚೈತಯೇತೈರನಾವಿದ್ಧಂ ಸಿತಂ ಸತ್ವೇ ಪ್ರಸೀದತಿ. ಏವಂ ಪ್ರಸನ್ನ ಮನಸೋ ಭಗವದ್ಭಕ್ತಿರ್ಯೋಗತಃ ಭಗವತ್ತತ್ವವಿಜ್ಞಾನಂ ಮುಕ್ತಸಂಗಸ್ಯ ಜಾಯತೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಏವಾತ್ಮನೀಶ್ವರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ, ಅಧ್ಯಾಯ 17, ಶ್ಲೋಕ 43ರಿಂದ 45ರವರೆಗೂ. ದಯವಿಟ್ಟು ಎಲ್ಲರೂ ಹೇಳಿ. ಸ ಏಷ ಏತಾರ್ಹ್ಯದ್ಯಾಸ್ತಾಂ ಆಸನಂ ಪಾರ್ಥಿವೋಚಿತಂ ಪಿತಾಮಹೇನೋಪನಸ್ಥಂ ರಾಜ್ಞಾರಣ್ಯಂ ವಿವಿಕ್ಷತ. ಆಸ್ತೆ ದುಸಾಸಮಃ ರಾಜರ್ಷಿಃ ಕೌರವೇಂದ್ರಶ್ರಿಯೋಲ್ಲಸನ್ ಗಜಾಹ್ವಯೇ ಮಹಾಭಾಗಾ ಚಕ್ರವರ್ತಿ ಬೃಹಶ್ರವಾ. ಸ ಏಷ ಏತಾರ್ಹದ್ಯಾಸ್ತಾ ಆಸನಂ ಪಾರ್ಥಿವೋಚಿತಂ ಪಿತಾಮಹೋ ಮಹೇನೋನ್ಯಸ್ತಂ ರಾಜರಣ್ಯಂ ವಿವಿಕ್ಷತ. ಆಸ್ತೆ ದುನಾಸ ರಾಜರ್ಷಿಃ ಕೌರವೇಂದ್ರ ಶ್ರಿಯೋಲ್ಲಸನ್ ಗಜಾಹ್ವಯೇ ಮಹಾಭಾಗಾ ಚಕ್ರವರ್ತಿ ಬೃಹಶ್ರವಾ. ಪ್ರಭು ಸ ಏಷ ಏತರ್ಹದ್ಯಾಸ್ತ ಆಸನಂ ಪಾರ್ಥಿವೋಚಿತಂ ಪಿತಾಮಹೇನೋಪ್ಯನ್ಯಸ್ಥಂ ರಾಜ್ಞಾರಣ್ಯಂ ವಿವಿಕ್ಷತ. ಆಸ್ತೆ ದುನಾಸ ರಾಜರ್ಷಿ ಕೌರವೇಂದ್ರ ಶ್ರಿಯೋಲ್ಲಸನ್ ಗಜಾಹಯೇ ಮಹಾಭಾಗ
ಚಕ್ರವರ್ತಿ ಬೃಹಶ್ರವ ಸ ಏತಾರ್ಹದ್ಯಾಸ್ತ ಆಸನಂ ಪಾರ್ಥಿವೋಚಿತಂ ಪಿತಾಮಹೇನೋಪ್ಯನ್ಯಸ್ತಂ ರಾಜ್ಞಾರಣ್ಯಂ ವಿವಿಕ್ಷತ ಆಸ್ತೆ ದುನಾ ಸ ರಾಜರ್ಷಿ ಕೌರವೇಂದ್ರ ಶ್ರಿಯೋಲ್ಲಸನ್ ಗಜಾಹ್ವೇ ಮಹಾಭಾಗ ಚಕ್ರವರ್ತಿ ಬೃಹಶ್ರವ. ಮಾತಾಜಿ ಏತವ್ಯಧ್ಯಾಸ್ತ ಆಸನಂ ಪಾರ್ಥಿವೋಚಿತಂ ಪಿತಾಮಹೋನುಪನ್ಯಸ್ತಂ ರಾಜ್ಞಾರಣ್ಯಂ ವಿವೀಕ್ಷತ ಆಸ್ತೆ ಧುನಾ ಸ ರಾಜರ್ಷಿ ಕೌರವೇಂದ್ರ ಶ್ರಿಯೋಲ್ಲಸನ್ ಮಹಾಭಾಗ ಚಕ್ರವರ್ತಿ ಬೃಹಶ್ರವ. ಹರೇ ಕೃಷ್ಣ. ಪದ ಅನುವಾದ ಓದ್ತೀರಾ? ಅನುವಾದ ಮತ್ತು ಭಾವಾರ್ಥ ಅಭಯಚರಣ ಅರವಿಂದ ಭಕ್ತಿವೇದಾಂತ ಸ್ವಾಮಿ ಶಿಲ ಪ್ರಭುಪಾದರಿಂದ. ಜೈ ಶಿಲ ಪ್ರಭುಪಾದಕಿ. ಯುಧಿಷ್ಠಿರ ಮಹಾರಾಜನು ತಾನು ಕಾಡಿಗೆ ಹೋಗಲು ಬಯಸಿ ತನ್ನ ಹಸ್ತಿನಾಪುರ ಸಾಮ್ರಾಜ್ಯವನ್ನು ಮೊಮ್ಮಗ ಪರೀಕ್ಷಿತನಿಗೆ ವಹಿಸಿಕೊಟ್ಟನು. ಈಗ ಅತ್ಯಂತ ಭಾಗ್ಯಶಾಲಿಯಾದ ಚಕ್ರವರ್ತಿ ಪರೀಕ್ಷಿತ ಮಹಾರಾಜನು ಕುರುವಂಶದ ರಾಜರ ಕೃತ್ಯಗಳ ಕೀರ್ತಿ ವೈಭವಗಳಿಂದ ಕುಡಿದವನಾಗಿ ಹಸ್ತಿನಾಪುರದಲ್ಲಿ ಮಹಾ ವಿಜಯಶಾಲಿಯಾಗಿ ಲೋಕವನ್ನು ಆಳುತ್ತಿದ್ದಾನೆ. ಭಾವಾರ್ಥ: ನೈಮಿಷಾರಣ್ಯದಲ್ಲಿ ಋಷಿಗಳು ಕೈಗೊಂಡ ದೀರ್ಘಕಾಲದ ಯಜ್ಞ ಸಮಾರಂಭಗಳು ಪರೀಕ್ಷಿತ ರಾಜನು ತೀರಿಹೋದ ಸ್ವಲ್ಪ ಕಾಲದಲ್ಲಿ ಪ್ರಾರಂಭವಾದವು. ಆ ಯಜ್ಞವು 1000 ವರ್ಷ ಮುಂದುವರಿಯುವಂತಹದ್ದಾಗಿತ್ತು. ಅದರ ಪ್ರಾರಂಭದಲ್ಲಿ ಭಗವಾನ್ ಶ್ರೀಕೃಷ್ಣನ ಅಣ್ಣನಾದ ಬಲರಾಮನ ಸಮಕಾಲೀನರಾದ ಕೆಲವರು ಆ ಯಜ್ಞ ಸ್ಥಳವನ್ನು ಸಂದರ್ಶಿಸಿದ್ದರೆಂದು ತಿಳಿದು ಬರುತ್ತದೆ. ಕೆಲವು ವ್ಯಾಕರಣ ನಿಯಮಗಳ ಪ್ರಕಾರ ಅತಿ ಸಮೀಪ ಕಾಲವನ್ನು ಸೂಚಿಸುವಲ್ಲಿ ವರ್ತಮಾನ ಕಾಲದ ಪ್ರಯೋಗವಿದೆ. ಅದರಂತೆ ವರ್ತಮಾನ ಕಾಲವನ್ನು ಇಲ್ಲಿ ಪರೀಕ್ಷಿತನ ಆಳ್ವಿಕೆಗೆ ಅನ್ವಯಿಸಲಾಗಿದೆ. ಮುಂದುವರಿಯುತ್ತಿರುವ ಸಂಗತಿಯನ್ನು ಸೂಚಿಸುವಾಗಲೂ ವರ್ತಮಾನ ಕಾಲವನ್ನು ಉಪಯೋಗಿಸಬಹುದು. ಪರೀಕ್ಷಿತ ಮಹಾರಾಜನ ತತ್ವಗಳನ್ನು ಈಗಲೂ ಮುಂದುವರಿಸಬಹುದು. ಅಧಿಕಾರಿಗಳು ನಿರ್ಧಾರ ಮಾಡಿದರೆ ಈ ತತ್ವಗಳಿಂದ ಸಮಾಜೋದ್ಧಾರವನ್ನು ಮಾಡಬಹುದು. ಪರೀಕ್ಷಿತ ಮಹಾರಾಜನಂತೆ ನಾವು ಕೂಡ ಕಾರ್ಯ ಕೈಗೊಳ್ಳಲು ದೃಢ ನಿರ್ಧಾರ ಮಾಡಿದರೆ ಕಲಿಪುರುಷನಿಂದ ಪ್ರಚುರವಾದ ನೀತಿಬಾಹಿರ ಚಟುವಟಿಕೆಗಳನ್ನು ರಾಜ್ಯದಿಂದ ಕಿತ್ತೊಗೆಯಬಹುದು. ಪರೀಕ್ಷಿತನು ಕಲಿಪುರುಷನಿಗೆ ಇರಲು ಸ್ವಲ್ಪ ಸ್ಥಳವನ್ನು ನೀಡಿದನು. ಆದರೆ ನಿಜಕ್ಕೂ ಪ್ರಪಂಚದಲ್ಲಿ ಅಂತಹದೊಂದು ಸ್ಥಳವನ್ನು ಕಲಿಪುರುಷನು ಕಾಣದಾದನು. ಏಕೆಂದರೆ ಪರೀಕ್ಷಿತ ರಾಜನು ಜೂಜು, ಮದ್ಯಪಾನ, ವ್ಯಭಿಚಾರ, ಪ್ರಾಣಿವಧೆಗಳು ಎಲ್ಲಿಯೂ ನಡೆಯದಂತೆ ಕಟ್ಟುನಿಟ್ಟಾಗಿ ಎಚ್ಚರವಹಿಸಿ ನೋಡಿಕೊಂಡಿದ್ದನು. ಆಧುನಿಕ ಆಡಳಿತಗಾರರು ರಾಜ್ಯದಿಂದ ಭ್ರಷ್ಟಾಚಾರವನ್ನು ತೊಲಗಿಸಲು ಇಚ್ಛಿಸುತ್ತಾರೆ. ಆದರೆ ಅವರು ಮೂಢರಾಗಿರುವುದರಿಂದ ಅದನ್ನು ಹೇಗೆ ಈಡೇರಿಸುವುದೆಂದು ತಿಳಿಯರು. ಅವರು ಜೂಜಿನ ಮನೆಗಳಿಗೂ, ಮದ್ಯದ ಅಂಗಡಿಗಳಿಗೂ, ಮತ್ತಿತರ ಮಾದಕ ದ್ರವ್ಯಗಳಿಗೂ, ಸೂಳೆ ಮನೆಗಳಿಗೂ, ಆದರದ ಹೋಟೆಲುಗಳಿಗೂ, ಸಿನಿಮಾ ಗೃಹಗಳಿಗೂ, ತಮ್ಮದೇ ಆದ ಅಸತ್ಯದ ವ್ಯವಹಾರಗಳಿಗೂ ಅಧಿಕಾರ ಪತ್ರವನ್ನು ನೀಡಲು ಇಚ್ಛಿಸುತ್ತಾರೆ. ಅದೇ ಸಮಯದಲ್ಲಿ ಭ್ರಷ್ಟಾಚಾರವನ್ನು ರಾಜ್ಯದಿಂದ ಹೊರದಬ್ಬಲು ಬಯಸುತ್ತಾರೆ. ದೈವ ಪ್ರಜ್ಞೆ ಇಲ್ಲದೆ ದೇವರ ಸಾಮ್ರಾಜ್ಯವನ್ನು ಬಯಸುತ್ತಾರೆ. ಪರಸ್ಪರ ವಿರುದ್ಧದ 2 ಸಂಗತಿಗಳನ್ನು ಹೊಂದಿಸಲು ಹೇಗೆ ತಾನೇ ಸಾಧ್ಯ? ನಾವು ರಾಜ್ಯದಿಂದ ಭ್ರಷ್ಟಾಚಾರವನ್ನು ಹೊರಗೆ ದಬ್ಬಲು ಬಯಸುವುದಾದರೆ ಮೊದಲು ಧರ್ಮತತ್ವಗಳಾಗಿರುವ ತಪಸ್ಸು, ಶುದ್ಧತೆ, ದಯ, ಸತ್ಯನಿಷ್ಠೆಗಳನ್ನು ಒಪ್ಪಿಕೊಳ್ಳುವಂತೆ ಸಮಾಜ ಸಂಘಟನೆಯನ್ನು ಮಾಡಬೇಕು. ಅದಕ್ಕಾಗಿ ಪರಿಸ್ಥಿತಿಯನ್ನು ಅನುಕೂಲಪಡಿಸಲು ಜೂಜು, ಮದ್ಯಪಾನ, ಆದರ ಮತ್ತು ಅಸತ್ಯಾಚರಣೆಯ ಸ್ಥಳಗಳನ್ನು ಮುಚ್ಚಿಸಬೇಕು. ಇವು ನಮಗೆ ಶ್ರೀಮದ್ ಭಾಗವತದ ಪುಟಗಳಲ್ಲಿ ದೊರೆಯುವ ಕೆಲವು ವ್ಯಾವಹಾರಿಕ ಪಾಠಗಳಾಗಿವೆ. ಶ್ಲೋಕ 45. ಇತ್ತಂ ಭೂತಾನುಭಾವೋಯ ಅಭಿಮನ್ಯುಸುತೋ ನೃಪಃ ಯಸ್ಯ ಪಾಲಯತಃ ಕ್ಷೌಣಿಂ ಯೂಯಂ ಸತ್ರಾಯ ದೀಕ್ಷಿತ. ಅನುವಾದ: ಅಭಿಮನ್ಯುವಿನ ಮಗನಾದ ಪರೀಕ್ಷಿತರ ಮಹಾರಾಜನು ಅದೆಷ್ಟು ಅನುಭವ ಸಂಪನ್ನನೆಂದರೆ
ಅವನ ಪರಿಣಿತ ಆಡಳಿತ ಮತ್ತು ಪೋಷಕ ತತ್ವದ ಪ್ರಭಾವದಿಂದ ನಿಮಗೆ ಇಂತಹುದೊಂದು ಯಜ್ಞವನ್ನು ಮಾಡಲು ಸಾಧ್ಯವಾಗಿದೆ. ಭಾವಾರ್ಥ: ಬ್ರಾಹ್ಮಣರು ಮತ್ತು ಸನ್ಯಾಸಿಗಳು ಸಮಾಜವನ್ನು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಒಯ್ಯಲು ಪರಿಣಿತರು. ಕ್ಷತ್ರಿಯರು ಮತ್ತು ಆಡಳಿತಗಾರರು ಮಾನವ ಸಮಾಜದ ಲೌಕಿಕ ಶಾಂತಿ ಸಮೃದ್ಧಿಗಳ ಸಾಧನೆಯಲ್ಲಿ ನಿಪುಣರು. ಈ ಎರಡು ಬಗೆಯವರು ಸಕಲ ಸೌಖ್ಯಗಳ ಆಧಾರ ಸ್ತಂಭಗಳಾಗಿರುತ್ತಾರೆ. ಆದ್ದರಿಂದ ಅವರು ಸಾಮಾನ್ಯ ಹಿತಕ್ಕಾಗಿ ಪೂರ್ಣ ಸಹಕಾರ ನೀಡಲಿಕ್ಕೆ ಇರುವವರು. ಪರೀಕ್ಷಿತ ಮಹಾರಾಜನು ಕಲಿಯುಗವನ್ನು ಅವನ ಕಾರ್ಯಕ್ಷೇತ್ರದಿಂದ ಹೊರತೋಡಿಸಲು, ಅದರಿಂದಾಗಿ ರಾಜ್ಯವನ್ನು ಅಧ್ಯಾತ್ಮ ಜ್ಞಾನದ ಬೆಳಕನ್ನು ಸ್ವೀಕರಿಸುವಂತೆ ಮಾಡಲು ಬೇಕಾಗುವ ಅನುಭವವುಳ್ಳವನು. ಜನಸಾಮಾನ್ಯರು ಸ್ವೀಕರಿಸುವ ಗುಣವಿಲ್ಲದವರಾದರೆ ಅವರಲ್ಲಿ ಅಧ್ಯಾತ್ಮ ಜ್ಞಾನದ ಅವಶ್ಯಕತೆಯ ಪ್ರಭಾವವನ್ನು ಉಂಟು ಮಾಡುವುದು ಕಷ್ಟಕರ. ತಪಸ್ಸು, ಶುದ್ಧತೆ, ದಯೆ, ಸತ್ಯನಿಷ್ಠೆಗಳು ಧರ್ಮದ ಮೂಲಭೂತ ತತ್ವಗಳಾಗಿದ್ದು ಆಧ್ಯಾತ್ಮ ಜ್ಞಾನಾಭಿವೃದ್ಧಿಯ ಸ್ವೀಕಾರಕ್ಕೆ ಭೂಮಿಕೆಯನ್ನು ಸಿದ್ಧಪಡಿಸುತ್ತವೆ. ಪರೀಕ್ಷಿತ ಮಹಾರಾಜನು ಇಂತಹ ಅನುಕೂಲ ಸ್ಥಿತಿಯ ಸಾಧ್ಯವಾಗುವಂತೆ ಮಾಡಿದನು. ಹೀಗೆ ನೈಮಿಷಾರಣ್ಯದ ಋಷಿಗಳು 1000 ವರ್ಷಗಳವರೆಗೆ ಯಜ್ಞಗಳನ್ನು ಮಾಡಲು ಶಕ್ತರಾದರು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ರಾಜ್ಯದ ಸಹಾಯವಿಲ್ಲದಿದ್ದರೆ ಯಾವ ದಾರ್ಶನಿಕ ತತ್ವಗಳಾಗಲಿ ಅಥವಾ ಧರ್ಮತತ್ವಗಳಾಗಲಿ ಪ್ರಗತಿಗೊಳ್ಳಲಾರವು. ಈ ಸಾಮಾನ್ಯ ಹಿತ ಕಾರ್ಯಕ್ಕಾಗಿ ಬ್ರಾಹ್ಮಣರಲ್ಲಿಯೂ ಕ್ಷತ್ರಿಯರಲ್ಲಿಯೂ ಪರಸ್ಪರ ಸಂಪೂರ್ಣ ಸಹಕಾರವಿರಬೇಕು. ಇದೇ ಬಗೆಯ ಸ್ಫೂರ್ತಿಯು ಅಶೋಕ ಮಹಾರಾಜನ ಕಾಲದ ತನಕವೂ ಇದ್ದಿತು. ಬುದ್ಧದೇವನು ಅಶೋಕ ಮಹಾರಾಜನಿಂದ ಸಾಕಷ್ಟು ಬೆಂಬಲವನ್ನು ಪಡೆದನು. ಇದರಿಂದ ಬೌದ್ಧ ಮತವು ವಿಶ್ವವನ್ನೆಲ್ಲ ವ್ಯಾಪಿಸಿತು. ಇಲ್ಲಿಗೆ ಶ್ರೀಮದ್ ಭಾಗವತದ 1ನೇ ಸ್ಕಂದದ ಕಲಿಗೆ ದಂಡನೆ ಮತ್ತು ಬಹುಮಾನ ಎಂಬ 17ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ. ಪ್ರಾರ್ಥನೆಯನ್ನು ಮಾಡ್ತಾ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುರ್ಲಂಘಯತಿ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರಂ. ಹರಿ ಓಂ ತತ್ಸತ್. ಹರೇ ಕೃಷ್ಣ. ಶ್ಲೋಕದ ಹಿನ್ನೆಲೆಯನ್ನು ನೋಡೋದಾದರೆ, ಶ್ಲೋಕದ ಹಿನ್ನೆಲೆಯಲ್ಲಿ ಈ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಕಲಿಗೆ ದಂಡನೆ ಮತ್ತು ಬಹುಮಾನ ಅಂತ ಎರಡೂ ಇಲ್ಲಿ ಹೇಳ್ತಾ ಇದ್ದಾರೆ. ಕಲಿಗೆ ದಂಡನೆ ಕೊಡುವಷ್ಟು ಶಕ್ತಿಶಾಲಿಯಾಗಿ ಒಬ್ಬ ಪುರುಷ ಇರ್ಬೋದಾಗಿತ್ತು ಅಂದರೆ ಅದು ಕೇವಲ ಪರೀಕ್ಷಿತ್ ಮಹಾರಾಜ್ ಮಾತ್ರ. ಏಕೆ ಅಂತ ಹೇಳಿದ್ರೆ, ಯುಗದ ಧರ್ಮವನ್ನು ಭಗವಂತನೇ ಸ್ಥಾಪನೆ ಮಾಡ್ತಾರೆ. ಎಲ್ಲ ಯುಗದಲ್ಲಿ ಆಯಾ ಯುಗದ ಒಂದು ನೀತಿ ನಿಯಮಗಳಿಗೆ ಅನುಗುಣವಾಗಿ ಆ ಧರ್ಮ ಸಿದ್ಧಾಂತಗಳನ್ನು ಭಗವಂತ ಅಲ್ಲದೆ ಬೇರೆ ಇನ್ಯಾರೂ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ತಿಳಿದಿರೋ ಪ್ರಕಾರ ಕಲಿಯುಗ ಪ್ರಾರಂಭ ಆಯಿತು ಕಲಿಪುರುಷನ ಆಗಮನದಿಂದ. ಭಗವಂತನ ಅಂತರ್ಧಾನ ಆಯಿತು. ಭಗವಂತ ಈ ಭೌತಿಕ ಜಗತ್ತನ್ನು ಬಿಟ್ಟು ಹೋದರು. ಅಲ್ಲಿಗೆ ಭಗವಂತನ ಅಂತರ್ಧಾನದಿಂದ ಕಲಿ ಪ್ರವೇಶ ಮಾಡಿದ್ದಾರೆ. ಕಲಿಗೆ ದಂಡನೆ ಕೊಡುವಷ್ಟು ಶಕ್ತಿಶಾಲಿಯಾಗಿ ಪರೀಕ್ಷಿತ್ ಮಹಾರಾಜ್ ಇರೋದಕ್ಕೆ ಹೇಗೆ ಸಾಧ್ಯ? ಒಬ್ಬ ವ್ಯಕ್ತಿ ಒಂದು ಯುಗದ ಪ್ರಾರಂಭದ ಜನಕ ಆಗಿರುವಂತಹ ಒಬ್ಬ ಪುರುಷನಿಗೆ ದಂಡನೆ ಕೊಡ್ಬೋದು ಅಂದರೆ ಆತನಲ್ಲಿ ಇರುವಂಥ ತೇಜಸ್ಸು ಎಷ್ಟು, ಅವನಿಗೆ ಈ ಅರ್ಹತೆ ಹೇಗೆ ಬಂತು ಅನ್ನೋದನ್ನು ಈ ಶ್ಲೋಕದಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಯುಧಿಷ್ಠಿರ್ ಮಹಾರಾಜ್ ಮತ್ತು ಪಾಂಡವರು ಈ ಒಂದು ಭೂಮಿ ಮೇಲೆ ಚಕ್ರವರ್ತಿಗಳಾಗಿ ರಾಜ್ಯ ಮಾಡ್ತಾ ಇದ್ದಾಗ
ಅವರ ತೇಜಸ್ಸಿಂದ ಇಡೀ ಪೃಥ್ವಿ ಸಮೃದ್ಧಿಯಾಗಿ ಇತ್ತು. ಧರ್ಮತತ್ವಗಳನ್ನು ಅವರು ಅಷ್ಟು ಕಟ್ಟುನಿಟ್ಟಾಗಿ ಆಧಾರ ಸ್ತಂಭವಾಗಿ ಮಾಡಿಕೊಂಡಿದ್ದಿದೆ ಇದಕ್ಕೆ ಕಾರಣ ಆಗಿತ್ತು. ಜೊತೆಯಲ್ಲಿ ವಿಶ್ವರಾಧ ಮಾಧವಷ್ಟ ಸಖಿ ವೃಂದಿಕಿ ಜಯ. ಭಗವಂತನ ಸಂಪೂರ್ಣ ಅನುಗ್ರಹ, ಭಗವಂತನ ಅವ್ರು ಬಿಡಲಿಲ್ಲ, ಧರ್ಮವನ್ನು ಅವ್ರು ಬಿಡಲಿಲ್ಲ, ಭಗವಂತ ಅವ್ರನ್ನ ಬಿಡಲಿಲ್ಲ. ಪರಸ್ಪರ ಸಂಯೋಗ ನೋಡಿ ಯಾವ ಥರ ಇದೆ. ಅವರು ಯಾವತ್ತೂ ಧರ್ಮತತ್ವಗಳನ್ನು ಬಿಡಲಿಲ್ಲ, ಭಗವಂತ ಸಹ ಅವ್ರನ್ನ ಪಾಂಡವರನ್ನು ಯಾವತ್ತೂ ಸಹ ಬಿಡಲಿಲ್ಲ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೆ ಭಗವಂತ ಅವರನ್ನು ಯಾವತ್ತೂ ಸಹ ಕೈ ಬಿಡೋದಿಲ್ಲ ಅನ್ನೋದು ಇದರ ಹಿನ್ನೆಲೆಯಲ್ಲಿ ನಮಗೆ ಅರ್ಥ ಆಗ್ತಾ ಇದೆ. ಅರ್ಹತೆ ನೋಡಿದಾಗ ಸಾಮಾನ್ಯವಾಗಿ ಇಂಥ ಅರ್ಹತೆ ಎಲ್ಲ ಬರಬೇಕು ಅಂತ ಹೇಳಿದ್ರೆ ಅದು ಭಗವಂತನ ಭಕ್ತರಿಂದ ಮಾತ್ರ ಸಾಧ್ಯ. ಹಾಗಾಗಿ ಜೀವನದಲ್ಲಿ ನೋಡ್ತೀವಿ, ಕಲಿಯುಗದಲ್ಲಿ ಎಲ್ಲರೂ ಸಹ ಯಶಸ್ಸಿನ ಹಿಂದೆ ಬಿದ್ದಿದ್ದಾರೆ. ನಮಗೆ ಯಶಸ್ಸು ಬೇಕು, ಯಶಸ್ಸು ಬೇಕು, ಕೀರ್ತಿ ಬೇಕು ಅಂತ ಅಲ್ವಾ. ಪ್ರತಿಯೊಬ್ಬರಿಗೆ ಸಕ್ಸಸ್ ಬೇಕು ಜೀವನದಲ್ಲಿ. ಆದರೆ ಶ್ರೀಮದ್ ಭಾಗವತಂ ಮಹಾಭಾರತದ ಇತಿಹಾಸವನ್ನು ನಾವು ನೋಡಿದಾಗ ಯಾರು ಯಶಸ್ಸನ್ನು ಕಂಡಿದ್ದಾರೋ ಅಂಥವ್ರಿಗೆ ನಿಜವಾದಂಥ ಯಶಸ್ಸು ಏನು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ನಮ್ಮ ಪ್ರಕಾರ ಯಶಸ್ಸು ಅಂದರೆ ಬೇರೆ, ಆದರೆ ಆಧ್ಯಾತ್ಮಿಕ ಜೀವನ ಅದಕ್ಕೆ ಬಂದಿದ್ದ ತಕ್ಷಣ ಯಶಸ್ಸು ಅಂದರೆ ಅದು ಬೇರೆಯೇ ಆಯಾಮ ಆಗಿರುತ್ತೆ. ನಮ್ಮ ಶಾಲೆ ಕಾಲೇಜಲ್ಲಿ ಯಶಸ್ಸು ಅಂತ ಮಕ್ಕಳಿಗೆ ಯಾವಾಗಲೂ ಸಹ ಏನು ಮಾಡ್ತಾಯಿದ್ವಿ, ಟಾರ್ಗೆಟ್ ಕೊಡ್ತಾಯಿದ್ದೀವಿ. ಯಶಸ್ಸು ಬೇಕು ಅಂತೇಳಿ ಚಿಕ್ಕ ಮಕ್ಕಳಿಂದನೇ ಅವ್ರಿಗೆ ಟ್ರೈನಿಂಗ್ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾಯಿದ್ದೀವಿ. ಒಬ್ಬರು ಟೀಚರ್ ತಲೆ ಚಚ್ಕೋತಾಯಿದ್ರು ಒಬ್ಬ ಹುಡುಗನ್ನ ನೋಡಿ. ತಂದೆನ ಕರೆದುಬಿಟ್ಟಿದ್ದಾರಮ್ಮ ಸ್ಕೂಲ್ಗೆ. ಎಷ್ಟು ಸರಿ ನಿಮ್ಮ ಹುಡುಗನಿಗೆ ಹೇಳ್ಕೊಡ್ತಾ ಇದ್ದೀನಿ, ಅವನಿಗೊಂದು ಸ್ಪೆಲ್ಲಿಂಗ್ ಬರ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಎಲೆಕ್ಟ್ರಿಸಿಟಿ ಅಂತ ಹೇಳೋ ಅಂತ. ಆ ಹುಡುಗ ಹೇಳ್ತಾನೆ ಎಲೆಕ್ಟ್ರಿಕಿಟಿ ಅಂತ. ಏನು ಮಾಡ್ತಲೇ ಚಚ್ಕೊಳ್ಳಿ ಅಂತ. ಅವ್ರ ತಂದೆ ಹೇಳ್ತಾನೆ, ಏನು ಮಾಡೋದು ಮೇಡಮ್, ಅದು ಒಂದು ಕೆಪಾಸಿಟಿ ಅಂತ. ಸೊ ಈ ಸಕ್ಸಸ್ ಅನ್ನೋದು ಏನು ನಾವು ತಿಳ್ಕೊಂಡಿರೋ ಪ್ರಕಾರ ಭೌತಿಕವಾಗಿ ಯಶಸ್ಸಲ್ಲ, ನಿಜವಾದಂಥ ಯಶಸ್ಸು ಆಧ್ಯಾತ್ಮಿಕವಾದಂಥ ಯಶಸ್ಸು ಅಂತ ಹೇಳ್ತಾರೆ. ಅರ್ಜುನ ಬಹಳ ಯಶಸ್ವಿಯಾಗದಂಥ ವ್ಯಕ್ತಿ, ಹೌದೋ ಅಲ್ವೋ? ಅವ್ರಿಗಿಂತ ಯಶಸ್ಸಾದಂಥ ವ್ಯಕ್ತಿನ ನಾವು ಈ ಜಗತ್ತಲ್ಲಿ ಕಾಣಬಹುದಾ? ಕಾಣಕ್ಕಾಗಲ್ಲ. ಅವ್ರ ಹತ್ರ ಎಲ್ಲ ರೀತಿಯಾದಂಥ ಅಸ್ತ್ರಶಸ್ತ್ರಗಳು ಪ್ರತಿಯೊಂದು ಸಹ ಅವರಲ್ಲಿತ್ತು. ಅಷ್ಟೆಲ್ಲ ಇದ್ದರೂ ಸಹ ಯುದ್ಧ ಭೂಮಿಯಲ್ಲಿ ಅವ್ರು ಏನಾಗಿದ್ರು, ಸೋತಿದ್ರು. ಯುದ್ಧ ಭೂಮಿಯಲ್ಲಿ ಅವರು ಭಾಳ ಆನಂದವಾಗಿದ್ರ. ಆ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಇಟ್ಕೊಂಡು ಆ ಎಲ್ಲ ವೈಭವೀಪೇತವಾದಂಥ ಅವರ ಸಾವುಗಳು ನೋಡೋದೆಲ್ಲ ಅಷ್ಟೆಲ್ಲ ಅದನ್ನೇ ಇದ್ದರೂ ಕೂಡ ಯುದ್ಧ ಭೂಮಿಯಲ್ಲಿ ಭಾಳ ಅವರು ಬಾಣ ಬಿಡೋಕ್ಕೆ ಸಿದ್ಧ ಆಗಿದ್ರ? ಇಲ್ಲ. ಇದಕ್ಕೆ ಅರ್ಥ ಏನು? ಇದರ ಹಿಂದಿನ ರಹಸ್ಯ ಏನು? ಇದರಿಂದ ನಮಗೆ ಏನು ಅಂದರೆ ಜೀವನದ ಯಶಸ್ಸು ಕೇವಲ ಭೌತಿಕವಾದಂಥ ಯಶಸ್ಸು ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅಷ್ಟು ಯಶಸ್ಸಿದ್ರೂ ಕೂಡ ಯುದ್ಧ ಭೂಮಿಯಲ್ಲಿ ಅವ್ರು ಸೋತಿದ್ರು. ಆಗ ಭಗವಂತ ಅವರನ್ನು ಮತ್ತೆ ಗೆಲ್ಲಿಸ್ತಾರೆ. ಅಂದರೆ ಯಶಸ್ಸನ್ನು ಪಡ್ಕೊ ಗೆದ್ದಿರೋರನ್ನ ಸೋತ ಮತ್ತೆ ಅವ್ರನ್ನ ಗೆಲ್ಲಿಸೋದು ಆಧ್ಯಾತ್ಮಿಕ ಜೀವನ ಮಾತ್ರ. ಜೀವನ ಒಬ್ಬ ವ್ಯಕ್ತಿಗೆ ಬಂದಾಗ ಮಾತ್ರನೇ ಅವನು ನಿಜವಾದಂಥ ಯಶಸ್ಸನ್ನು ಕಾಣ್ತಾನೆ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಅವನು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಅರ್ಜುನ ಆಗಿರ್ಬೋದು, ಪರೀಕ್ಷಿತ್ ಮಹಾರಾಜ್ ಆಗಿರ್ಬೋದು, ತಮ್ಮ ಜೀವನವನ್ನು ಹೇಗೆ ಸ್ವೀಕಾರ ಮಾಡಿದ್ರು ಅನ್ನೋದು ನಮ್ಮ ಜೀವನದಲ್ಲಿ ನಮಗೆ ನಿಜವಾಗ್ಲೂ ಸಿಗುವಂಥ ಒಂದು ಪಾಠ ಅಂತ ನಾವು ಹೇಳ್ಬೋದು. ಜೀವನವನ್ನು ಸ್ವೀಕಾರ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ವಿಚಾರ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಸಹ ಅವರವರ ಜೀವನ ಶೈಲಿಯಿಂದ, ಅವರ ಸ್ವಭಾವದಿಂದ ಬೇಕಾದಷ್ಟು ಭಿನ್ನವಾಗಿ ಇರ್ತಾರೆ. ಅಷ್ಟೆಲ್ಲ ಬಹಳಷ್ಟು ಭಿನ್ನವಾಗಿ ನಾವು ನೋಡ್ತೀವಿ. ಒಬ್ಬರು ಇರ್ತಾರೆ, ಇನ್ನೊಬ್ರು ಇಲ್ಲ ಜಗತ್ತಲ್ಲಿ. ಯಾರಾದರೂ ಇದ್ದಾರಾ? ಒಬ್ಬರು ಇರ್ತಾರೆ, ಇನ್ನೊಬ್ರು ಇದ್ದಾರಾ? ಸಾಧ್ಯವೇ ಇಲ್ಲ ಆಗಿರೋದಕ್ಕೆ. ಪರೀಕ್ಷಿತ್ ಮಹಾರಾಜ್ ಸಹ ಜೀವನವನ್ನು ಯಾವ ರೀತಿ ಸ್ವೀಕಾರ ಮಾಡಿದ್ರು ಅಂತ ಹೇಳಿದ್ರೆ, ಅರ್ಜುನ ಯಾವ ರೀತಿ ಕೃಷ್ಣನ ಉಪದೇಶವನ್ನು ಇಟ್ಕೊಂಡು ಅವರು ಜೀವನವನ್ನು ಸ್ವೀಕಾರ ಮಾಡಿ ಅದರ ಪ್ರಕಾರ ಅವರು ಯುದ್ಧವನ್ನು ಸಹ ಮಾಡಿದ್ರು, ನಿಷ್ಕಲ್ಮಶ ಭಾವದಿಂದ ಜೀವನವನ್ನು ಸಹ ನಡೆಸ್ಕೊಂಡು ಹೋದರು. ಅದೇ ರೀತಿ ಪರೀಕ್ಷಿತ್ ಮಹಾರಾಜಿಗೆ ಸಹ ಇವಾಗ ನೋಡಿ ಯಾವ ಥರ ಪರಿಸ್ಥಿತಿ ಬಂದಿದೆ ಅಂದರೆ, ತಮ್ಮ ಸಾವನ್ನು ಅವರು ಸ್ವೀಕಾರ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಆದರೆ ಅವ್ರು ಹೆದರ್ಕೊಂಡ್ರ? ಏನೂ ಹೆದರ್ಕೊಳ್ಳಿಲ್ಲ. ಅವರಿಗೆ ಒಂದು ಸ್ವಲ್ಪನೂ ಭಯ ಆಗಲಿಲ್ಲ, ಒಂದು ಸ್ವಲ್ಪನೂ ಅವ್ರಿಗೆ ಶೋಕ ಇಲ್ಲ, ಮೋಹ ಇಲ್ಲ. ಆ ಶ್ಲೋಕದ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಇಂದಿನ ಶ್ಲೋಕಗಳಲ್ಲಿ ಅವರು ಯಾವ ರೀತಿ ಒಂದು ಮಲ ಸ್ವರೂಪದಲ್ಲಿ ನಾವು ಪ್ರತಿದಿನ ಮಲವನ್ನು ಬಿಡ್ತೀವಲ್ಲ, ಆ ಥರ ರಾಜ್ಯವನ್ನು ಪರಿತ್ಯಾಗ ಮಾಡಿ ಅವರು ಆತ್ಮಸಾಕ್ಷಾತ್ಕಾರದ ಕಡೆಗೆ ಗಮನ ಕೊಟ್ಟು ಅವ್ರು ಹೋಗ್ತಾ ಇದ್ದಾರೆ.
ಕಾರಣ ಏನಂದರೆ ಅವ್ರಿಗೆ ಭಗವಂತನ ಶುದ್ಧ ಭಕ್ತಿ ಇತ್ತು, ಅವ್ರಿಗೆ ಜೀವನದಲ್ಲಿ ಏನು ಸಿಗಬೇಕು ಅದು ಆಗಲೇ ಸಿಕ್ಕಿತ್ತು. ಅದಕ್ಕೆ ಭಕ್ತರು ಯಾವತ್ತೂ ಸಹ ಶೋಕ ಪಡಲ್ಲ, ಮೋಹ ಪಡಲ್ಲ. ಯಂ ಲಬ್ಧ ಚಾಪರಂ ಲಾಭ ಮನ್ಯತೆನಾಧಿಕಂ ತತಃ. ಯಾವ ಭಕ್ತಿಯನ್ನು ಅವರು ಪಡ್ಕೊಂಡ್ಮೇಲೆ ಅವ್ರಿಗೆ ಮತ್ತೇನೇನು ಬೇಕಾಗಿಲ್ಲ. ಯಂ ಲಬ್ಧ್ವಾ ಚಾಪರಂ ಲಾಭ ಮನ್ಯತೆನಾಧಿಕಂ ತತಃ. ಇದಕ್ಕಿಂತ ದೊಡ್ಡದು ಬೇರೆ ಇನ್ಯಾವುದೂ ಇಲ್ಲ ಅಂತ ಅವ್ರಿಗೆ ತಿಳ್ಕೊತಾರೆ. ಪ್ರಾರಂಭದಲ್ಲಿ ದೇವಸ್ಥಾನಕ್ಕೆ ಬರೋರು ನಮ್ಗೆ ಅದು ಬೇಕು ಪ್ರಭು, ಇದು ಬೇಕು, ನಮಗೆ ನಿಜವಾಗ್ಲೂ ಮಾರ್ಕ್ ಸಿಗುತ್ತಾ ಅಂತ ಸ್ಟೂಡೆಂಟ್ಸ್ ಬರ್ತಾರೆ. ತಂದೆ ತಾಯಿ ಆಗಿರೋರು ನಮ್ಮ ಮಕ್ಕಳು ಒಳ್ಳೆಯವರಾಗಬೇಕು ಅಂತ ಬರ್ತಾರೆ. ಸೊ ಈ ರೀತಿ ಅನೇಕ ಬಯಕೆಗಳನ್ನು, ಇಚ್ಛೆಗಳನ್ನು ಇಟ್ಕೊಂಡು ನಾವು ಇಸ್ಕಾನ್ ಮಂದಿರಕ್ಕೆ ಬರ್ತೀವಿ, ನಿಜ ಅಲ್ವಾ? ಆದರೆ ಕಾಲಕ್ರಮೇಣ ಎಷ್ಟು ಸಂತೃಪ್ತಿರಾಗ್ತೀವಿ ನಾವು ಅಂದರೆ, ನಮಗೆ ಭೌತಿಕ ಜಗತ್ತಲ್ಲಿ ಬೇರೆ ಇನ್ನೇನು ಬೇಕಾಗಿಲ್ಲ, ಭಗವಂತನ ಭಕ್ತಿ ಸೇವೆ ಸಿಕ್ಕಿದ್ರೆ ಸಾಕು ಅನ್ನೋ ಒಂದು ಮಟ್ಟಕ್ಕೆ ಒಬ್ಬರು ಭಕ್ತರು ಖಂಡಿತವಾಗ್ಲೂ ಹೋಗ್ತಾರೆ. ಇದು ನಮ್ಮ ಯೋಗ್ಯತೆ ಅಲ್ಲ, ಭಗವಂತನ ಶುದ್ಧ ಭಕ್ತಿಲಿರುವಂಥ ವೈಭವ ಅಂತ ನಾವು ಹೇಳ್ಬೋದು. ಪರೀಕ್ಷಿತ್ ಮಹಾರಾಜ್ ಸಾವನ್ನ ಆ ಥರ ಸ್ವೀಕಾರ ಮಾಡ್ತಾಯಿದ್ದಾರೆ. ಸಾಮಾನ್ಯವಾಗಿ ಸಾವು ಅಂದರೆ ಜನಕ್ಕೆ ಭಾಳ ಭಯ. ನಾವು ಯಾರಿಗಾದ್ರೂ ಪ್ರಚಾರ ಮಾಡೋಕ್ಕೆ ಹೋದಾಗ ಜನ್ಮ ಮೃತ್ಯು ಜರವ್ಯಾಧಿ ಅಂದಿದ ತಕ್ಷಣ ಅವರೆಲ್ಲ ಹೇಳ್ತೀವಿ, ಪ್ರಭು ಸಾಯೋ ಮಾತಾಡಬೇಡಿ, ಶುಭವಾಗಿ ಇರೋಣ, ಎಲ್ಲ ಚೆನ್ನಾಗಿರೋಣ, ಸಾಯೋ ಅಂತ ಮಾತೆ ಸುದ್ದಿನೇ ಬೇಡ ಅಂಥೇಳಿ ಜನ ಮಾತಾಡೋದುಂಟು. ಆದರೆ ನಾವಿನ್ನೇನು ಪ್ರಚಾರ ಮಾಡೋಕ್ಕಾಗುತ್ತೆ? ಜನ್ಮ ಮೃತ್ಯು ಜರವ್ಯಾಧಿ ಅಂದರೆ ನಮ್ಮ ಮಾತು ನಮ್ಮ ಬೇಸಿಕ್ ಕ್ಲಾಸೆಲ್ಲ ಪ್ರಾರಂಭ ಆಗೋದು ಅಲ್ವಾ? ಸೊ ಈ ರೀತಿ ಒಬ್ಬ ವ್ಯಕ್ತಿ ಅಶುಭ ಅಂತೇಳಿ ಹೇಳ್ತಾಯಿದ್ರು, ಸಾವು ಅಶುಭ ಅಂತ. ಈಗಲೂ ಸಹ ಜನ ಮಾತಾಡ್ಕೊಳ್ತಾರೆ, ಸಾವು ಅಂದರೆ ಭಾಳ ಅಶುಭ ಅಂತೇಳಿ. ಹಿಂದೆ ಒಂದು ಸರಿ ಏನಾಯಿತು, ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನಿಗೆ ಹೇಳ್ತಾ ಇದ್ದಾನೆ. ಆಗಿನ ಕಾಲದಲ್ಲಿ ಏನು ಟೆಲಿಫೋನ್ ಇರಲಿಲ್ಲ, ಏನಿರಲಿಲ್ಲ, ಕಮ್ಯುನಿಕೇಷನ್ ಏನಿರಲಿಲ್ಲ, ಪತ್ರ ಅಷ್ಟೇ. ಅವನು ಹೇಳ್ತಾನೆ, ನನಗೆ ಅಮೇರಿಕಾದಲ್ಲಿ ಕೆಲಸ ಸಿಕ್ಕಿದೆ, ನಾನು ಅಮೇರಿಕಾಗೆ ಹೋಗ್ತಾ ಇದ್ದೀನಿ, ನೀನು ದಯಮಾಡಿ ಈ ಇಂಡಿಯಾದಲ್ಲಿ ನನಗೆ ಇಬ್ಬರೇ ಪ್ರೀತಿ ಪಾತ್ರ ಆಗಿರೋದು, ಒಂದು ನಮ್ಮ ತಾಯಿ, ಎರಡನೇದು ನಾನು ಸಾಕಿರುವಂಥ ಈ ಬೆಕ್ಕು, ನೋಡಿಕೊಂಡು ನೀನು ಸ್ವಲ್ಪ ನನಗೆ ಉಪಕಾರ ಮಾಡು ಅಂತ ಹೇಳ್ತಾನೆ. ಸರಿ, ಸ್ನೇಹಿತ ಹೇಳ್ದ, ಆಯಿತು ನೀನು ಹೋಗಿ ಬಾ, ನಿಶ್ಚಿಂತೆ ಆಗಿರು, ನಾನು ನೋಡ್ಕೋತೀನಿ ಅಂದ. ಈ ಸ್ನೇಹಿತ ಅಮೇರಿಕಾಗೆ ಹೋದ. ಅಮೇರಿಕಾಗೆ ಹೋದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಒಂದು ಲೆಟರ್ ಅವ್ನಿಗೆ ಹೋಯ್ತು ಸ್ನೇಹಿತನಿಗೆ. ಅಯ್ಯೋ, ನೀನೆಷ್ಟು ಪ್ರೀತಿ ಪಾತ್ರವಾಗಿ ಸಾಕಿದಂಥ ಬೆಕ್ಕು ಅದು ಮೇಲಿಂದ ಬಿದ್ದು ಸತ್ತೋಯ್ತು ಅಂತ. ಇವನಿಗೆ ಭಾಳ ದೊಡ್ಡ ಶಾಕ್ ಆಗೋಯ್ತು. ಏನಪ್ಪ ಇದು, ನನ್ನ ಪ್ರೀತಿ ಪಾತ್ರವಾದಂಥ ಬೆಕ್ಕು ಸತ್ತೋಯ್ತು ಅಂತ ಹೇಳ್ತೀರಿ, ಲೆಟರ್ ಬರೆದಿದ್ದಾನೆ, ಎಷ್ಟು ಆಘಾತ ಅಂತ. ಸ್ನೇಹಿತನಿಗೆ ಮತ್ತೆ ಲೆಟರ್ ಬರಿತಾ ಇದ್ದಾನೆ ಅವನು. ನೋಡು, ಸಾವು ಸುದ್ದಿ ಹೇಳ್ಬೇಕಾದ್ರೆ ಈ ಥರ ಡೈರೆಕ್ಟಾಗಿ ಹೇಳ್ಬಾರ್ದು. ಸ್ನೇಹಿತ ಕೇಳ್ದ, ಇನ್ಯಾವ ಥರ ಹೇಳಬೇಕು ಅಂತ. ಅವನು ಹೇಳ್ತಾನೆ, ಮೊದಲು ನಿನ್ನ ಪತ್ರ ಬರೀಬೇಕು, ನಿನ್ನ ಬೆಕ್ಕು ಆರಾಮಾಗಿದೆ ಅಂತ, ಮೊದಲನೇ ಪತ್ರ. ಆಮೇಲೆ ಕೇಳ್ದ, ಎರಡನೇ ಪತ್ರದಲ್ಲಿ ನೀನು ಬರೀಬೇಕು, ನಿನ್ನ ಬೆಕ್ಕು ಅಟ್ಟದ ಮೇಲೆ ಓಡಾಡ್ಕೊಂಡಿರುತ್ತೆ ಯಾವಾಗ್ಲೂ, ಅದು ಎಷ್ಟು ಹೇಳಿದ್ರೂ ಕೇಳಲ್ಲ, ಎಷ್ಟು ಸಮಾಧಾನ ಮಾಡಿದ್ರು ಅದು ಬರ್ತಾಯಿಲ್ಲ ಕೆಳಗಡೆ, ಈ ಥರ ಯಾವಾಗಲೂ ಅಟ್ಟದ ಮೇಲೆ ಓಡಾಡ್ತಾ ಇರುತ್ತೆ ಅಂತ. ಆಮೇಲೆ ಮೂರನೇ ಪತ್ರದಲ್ಲಿ ನಿನ್ನ ಬೆಕ್ಕು ಮೇಲಿಂದ ಕೆಳಗಡೆ ಬಿದ್ದು ವಿಧಿವಶ ಆಯಿತು, ದೈವಾಧೀನ ಆಯಿತು ಅಂತ ಬರೀಬೇಕು ಅಂತ. ಸ್ನೇಹಿತ ಅಂದ್ಕೊಂಡ, ಆಯ್ತಪ್ಪ ಪರವಾಗಿಲ್ಲ, ಆಯಿತು, ನೆಕ್ಸ್ಟ್ ಆ ಥರನೇ ಬರಿತೀನಿ ಅಂತೇಳಿ ಅಂದ್ಕೊಂಡ. ಸ್ವಲ್ಪ ದಿನ ಆದಮೇಲೆ ಸ್ನೇಹಿತನಿಗೆ ಮತ್ತೆ ಲೆಟರ್ ಬಂತು, ನಿಮ್ಮ ತಾಯಿ ಆರಾಮಾಗಿದ್ದಾರೆ ಅಂತ. ನೆಕ್ಸ್ಟ್ ಏನು, ನನಗೆ ಆಶ್ಚರ್ಯ ಆಗ್ತಾಯಿತ್ತು. ಆ ರೀತಿ ಸಾವಿನ ವಿಚಾರವನ್ನು ಯಾವ ರೀತಿ ಹೇಳಿದ್ರೆ ಏನು, ಯಾವ ರೀತಿ ಹೇಳಿದ್ರೂ ಅದರ ಪರಿಣಾಮ ನಮಗೆ ಹಾಗೇ ಆಗುತ್ತೆ. ಹಾಗಾಗಿ ಪರೀಕ್ಷಿತ್ ಮಹಾರಾಜ್ ಯಾವತ್ತೂ ಸಾವಿಗೆ ಎದುರ್ಕೊಳ್ಳಿಲ್ಲ. 7 ದಿನ ಆದಮೇಲೆ ಸಾವು ಬರ್ತಾಯಿದೆ ಅಂತ ಹೇಳಿದ ತಕ್ಷಣ ಅದನ್ನು ಸ್ವೀಕಾರ ಮಾಡ್ದ. ಹಾಗೆ ಪರವಾಗಿಲ್ಲ, ಯಾವತ್ತಿದ್ರೂ ನಾವು ಹೋಗಲೇಬೇಕು ಅಂತೇಳಿ. ಭಕ್ತರದ್ದು ಒಂದು ವಿಶೇಷವಾದಂಥ ಗುಣ ಅಂತ ನಾವು ನೋಡಬೇಕು. ಅದೇ ರೀತಿ ಕೆಲವು ಸರಿ ನಾವು ಫ್ಲೈಟಲ್ಲಿ ಹೋಗ್ತೀವಿ. ಫ್ಲೈಟಲ್ಲಿ ಹೋದಾಗ ಗಗನಸಖಿಯರೆಲ್ಲ ಇರ್ತಾರೆ, ಇವೆಲ್ಲ ನೋಡಿರ್ಬೋದು. ಹೋಗಿದ ತಕ್ಷಣ ಹೇಳ್ತಾರೆ, ಏನಪ್ಪ ಹೋಗಿದ ತಕ್ಷಣ ಅವರು ಇನ್ನೇನು ಫ್ಲೈಟ್ ಬೀಳುತ್ತೆ ಅಂದಾಗ ನೀವೇನೆಲ್ಲ ಮಾಡಬೇಕು ಅನ್ನೋದೆಲ್ಲ ಹೇಳ್ಕೊಡ್ತಾರೆ ನಮಗೆ ಅಂತ. ಅವ್ರು ಹೇಳ್ತಾರೆ, ಏನೋ ನೀವು ಧೈರ್ಯವಾಗಿರಿ, ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ, ಅಕಸ್ಮಾತ್ತಾಗಿ ಏನಾದರೂ ವಿಮಾನ ಕೆಳಗೆ ಬೀಳುವಂಥ ಸಂದರ್ಭ ಬಂದಾಗ ನೀವು ಆಕ್ಸಿಜನ್ ಮಾಸ್ಕನ್ನು ಈ ಥರ ತಗೊಳ್ಳಿ, ನಿಮಗೆ ನೀವು ಸಹಾಯ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಸಹಾಯ ಮಾಡೋಕ್ಕಿಂತ ಮುಂಚೆ ಅಂತೇಳಿ ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಒಬ್ಬರು ಸ್ನೇಹಿತರು ಹೇಳ್ತಾಯಿದ್ರು, ಏನು ಯಾವಾಗಲೂ ಅಪಶಕುನ ಹೇಳ್ತಾರೆ ಇವರು ಹೋಗಿದ ತಕ್ಷಣ, ನಾವು ಶುಭ ಅಂತೇಳಿ ಪ್ರಯಾಣ ಮಾಡ್ತಾಯಿದ್ರೆ ಇವರು ಅಪಶಕುನ ಹೇಳ್ತಾರಲ್ಲ ಅಂತೇಳಿ. ಅದಕ್ಕೆ ಅವ್ರು ಕೇಳಿದ್ರು ಗಗನಸಖಿನ, ನೀವು ಬೇಜಾರಾಗಲ್ವ ನಿಮಗೆ, ಪ್ರತಿದಿನ ಪ್ರತಿ ಪ್ರಯಾಣದಲ್ಲಿ ನೀವು ಈ ಥರ ಹೇಳ್ತಿರಲ್ಲ ಅಂತ. ನಮಗೇನು ಬೇಜಾರಾಗಲ್ಲ, ನಮ್ಗೆ ಕೊಟ್ಟಿರುವಂಥ ಇನ್ಸ್ಟ್ರಕ್ಷನ್ ಇದು, ನಾವು ಇವಾಗ ಹೇಳ್ತೀರ ನೀವು ಕೇಳಬೇಡಿ,
ಆಮೇಲೆ ವಿಮಾನ ಏನಾದರೂ ಅಪಾಯಕ್ಕೆ ಬಂದಾಗ ಮತ್ತೆ ನಾವು ಹೇಳಕ್ಕೆ ಬರಲ್ಲ, ಯಾಕೆಂದ್ರೆ ನಮ್ಮ ಪ್ರಾಣ ನಾವು ಉಳಿಸ್ಕೋತಾ ಇರ್ತೀವಿ. ಆ ರೀತಿ ಯಾವತ್ತೂ ಅಷ್ಟೇ ನಾವು ಶಾಸ್ತ್ರಗಳು ಆದೇಶವನ್ನು ಕೊಡುವಾಗ, ಶಾಸ್ತ್ರಗಳು ನಮಗೆ ಜೀವನದ ಮಹತ್ವವನ್ನು ಹೇಳುವಾಗ ನಾವು ಅದರಲ್ಲಿ ಅಸಡ್ಡೆ ತೋರಬಾರ್ದು. ಆ ಇನ್ಸ್ಟ್ರಕ್ಷನನ್ನು ನಾವು ಅದೇ ರೀತಿ ಸ್ವೀಕಾರ ಮಾಡಬೇಕೇ ವಿನಃ ಆ ಒಂದು ಇನ್ಸ್ಟ್ರಕ್ಷನ್ನ ನಾವು ಪ್ರತಿದಿನ ಕೇಳ್ತೀವಿ, ಪ್ರತಿದಿನ ನಾವು ನೋಡ್ತೀವಿ. ಪ್ರತಿದಿನ ಹರಿನಾಮ ಮಾಡುವಾಗ ಹರಿನಾಮದ ವಿರುದ್ಧವಾಗಿರುವಂತಹ 10 ಅಪರಾಧಗಳ ಬಗ್ಗೆ ನಾವು ವಿಚಾರ ಮಾಡ್ತೀವಿ, ಚರ್ಚೆ ಮಾಡ್ತೀವಿ. ಪ್ರತಿನಿತ್ಯ ಮಾಡಬೇಕು, ಪ್ರತಿನಿತ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಪ್ರತಿನಿತ್ಯದಲ್ಲಿ ಇಂದ್ರಿಯಗಳನ್ನು ನಿಗ್ರಹ ಮಾಡೋದು ಹೇಗೆ ಅಂತ ಶಾಸ್ತ್ರಗಳಲ್ಲಿ ಕೊಡ್ತಾ ಇರೋಂಥ ಉಲ್ಲೇಖವನ್ನು ನಾವು ಸ್ವೀಕಾರ ಮಾಡಬೇಕು. ಅದರಲ್ಲಿ ಯಾವುದೇ ರೀತಿಯಾಗಿ ನಾವು ಬೇಜಾರು ಮಾಡ್ಕೊಳ್ಳೋಂಥ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಪ್ರತಿ ಸಾರಿ ನಾವು ಇದನ್ನು ಹೇಳ್ತೀವಿ, ಕಾರಣ ಏನು ಅಂತ ಹೇಳಿದ್ರೆ, ಅಂತ್ಯಕಾಲದಲ್ಲಿ ನಮ್ಮನ್ನು ಕಾಪಾಡೋಕ್ಕೆ ಯಾರೂ ಬರೋದಿಲ್ಲ. ಆರು ಸಂಗಡ ಬಾಹೋರಿಲ್ಲ, ಹರಿಯ ನಾಮ ಬಾಹುದಲ್ಲದೆ ಆರು ಸಂಗಡ ಬಾಹೋರಿಲ್ಲ, ಯಾರೂ ನಮ್ಮ ಜೊತೆ ಬರೋದಿಲ್ಲ. ಹಾಗಾಗಿ ಅಂತ್ಯಕಾಲದಲ್ಲಿ ಏನು ನಾವು ಪ್ರಯಾಣ ಮಾಡ್ತೀವೋ ಆ ಪ್ರಯಾಣಕ್ಕೆ ನಾವು ಸನ್ನದ್ಧ ಆಗಿರಬೇಕು. ಯಾವಾಗಲೂ ಸಹ ಸಾಮಾನ್ಯವಾದಂಥ ಒಂದು ಪ್ರಯಾಣ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಆ ಪ್ರಯಾಣಕ್ಕೆ ಎಷ್ಟೆಲ್ಲ ನಾವು ಸೂಟ್ಕೇಸ್ ಎತ್ತಿಟ್ಕೋತೀವಿ, ಒಂದು ಸಣ್ಣ ವಿಚಾರವನ್ನು ಸಹ ನಾವು ಮರೆಯೋದಿಲ್ಲ. ಒಂದು ನೈಲ್ ಕಟರಿಂದ ಹಿಡಿದು, ಒಂದು ಬಾಚಣಿಗೆಯಿಂದ ಹಿಡಿದು ಪ್ರತಿಯೊಂದನ್ನು ನಾವು ಎತ್ತಿಟ್ಕೊಂಡು ನಮ್ಮ ಉಪಯೋಗಕ್ಕೆ ಬರುತ್ತೆ ಅಂಥೇಳಿ ನಾವೊಂದು ಸಣ್ಣ ಪ್ರಯಾಣ ಮಾಡ್ತೀವಿ. ಹಾಗಾದರೆ ಸಾವು ನಮ್ಮನ್ನು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ತೊಗೊಂಡು ಹೋಗುತ್ತೆ, ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ತೊಗೊಂಡು ಹೋಗ್ಬೋದು. ಅದಕ್ಕೇನು ಸಿದ್ಧತೆ ಬೇಡವಾ? ಸಿದ್ಧತೆ ಬೇಕು ಅಂತ ಹೇಳ್ತಾರೆ. ಆ ಸಿದ್ಧತೆ ಏನು? ಭಗವಂತನ ಪ್ರೇಮವನ್ನು ನೀವು ಗಳಿಸ್ಕೊಳ್ಳಿ ಅಂಥೇಳಿ ಆ ಸಿದ್ಧತೆಯನ್ನು ಆಚಾರ್ಯರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಅಂತ್ಯಕಾಲದಲ್ಲಿ ಯಾವುದು ನಮಗೆ ಪ್ರೀತಿಪಾತ್ರ ಆಗಿದೆಯೋ ಅದೇ ನಮಗೆ ನೆನಪಿಗೆ ಬರೋದು, ಬೇರೆ ಏನು ನೆನಪಿಗೆ ಬರೋಲ್ಲ ನಮಗೆ. ಅಕಸ್ಮಾತಾಗಿ ಯಾರಾದರೂ ನಮಗೆ ಫೋನ್ ಮಾಡಿ ನಾವು ಆಫೀಸಲ್ಲಿದ್ದಾಗ, ಪ್ರಭು ನಿಮ್ಮ ಮನೆಗೆ ಬೆಂಕಿ ಬಿದ್ದಿದೆ ಅಂತ ಹೇಳಿದಾಗ ನಾವೇನು ಹೇಳ್ತೀವಿ? ಅಯ್ಯೋ ಫಸ್ಟ್ ನನ್ನ ಮಕ್ಕಳನ್ನ ಕಾಪಾಡಿ ಅಂತೀವಿ. ಯಾಕೆ? ಮಕ್ಕಳನ್ನ ಪ್ರೀತಿ ಮಾಡ್ತಾಯಿದ್ದೀವಿ. ಅಯ್ಯೋ ಫಸ್ಟ್ ನಾನು ಇಟ್ಟಿರುವಂಥ ಹಣ ಆಚೆ ತೆಗೀರಿ ಅಂತ. ಯಾಕೆ? ಅದಕ್ಕೆ ಮೇಲೆ ನನ್ನ ಪ್ರೀತಿ ಇದೆ. ಹಾಗಾಗಿ ಅಂತ್ಯಕಾಲದಲ್ಲಿ ನಾನು ಪ್ರೀತಿಸುವಂಥ ವಸ್ತು ಭಗವಂತ ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ವಿಪತ್ತು ಬೇರೆ ಇಲ್ಲ. ಶಾಸ್ತ್ರದಲ್ಲಿ ಒಂದು ವಿಧಿ, ಒಂದು ನಿಷೇಧವನ್ನು ಕೊಟ್ಟಿದ್ದಾರೆ. ವಿಧಿ ಏನಪ್ಪ ಅಂತ ಹೇಳಿದ್ರೆ, ಯಾವತ್ತೂ ಸಹ ಸತತವಾಗಿ ಕೃಷ್ಣನನ್ನು ಸ್ಮರಣೆ ಮಾಡಿ ಅಂತ ವಿಧಿ. ನಿಷೇಧ ಏನಂದರೆ, ಕೃಷ್ಣನನ್ನು ಯಾವಾಗಲೂ ಮರಿಬೇಡಿ ಅಂತ. ಎರಡು ಒಂದೇ ಅಲ್ವಾ ಅಂತ? ಇಲ್ಲ, ಎರಡರಲ್ಲಿ ವ್ಯತ್ಯಾಸ ಇದೆ. ವಿಧಿ ಅಂತ ಹೇಳಿದ್ರೆ ಸತತವಾಗಿ ನಾವು ಭಗವಂತನ ಸ್ಮರಣೆ ಮಾಡಬೇಕು. ನಿಷೇಧ ಅಂದರೆ ಭಗವಂತನ ಯಾವತ್ತೂ ಮರೀಬಾರ್ದು. ಎರಡರಲ್ಲಿ ವ್ಯತ್ಯಾಸ ಏನಂದರೆ, ಭಗವಂತನ ವಿಸ್ಮರಣೆಗೆ ಯಾವತ್ತೂ ಹೋಗಬಾರ್ದು ಅಂಥೇಳಿ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯವನ ಜಾತು ಚೇತ್. ಭಗವಂತನನ್ನು ಯಾವತ್ತೂ ಸಹ ನಾವು ಮರಿಬಾರ್ದು ಅನ್ನೋದು ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇರುವಂಥ ಭಾಳ ದೊಡ್ಡ ಪಾಠ ಆಗಿದೆ. ಹಾಗಾಗಿ ಪರೀಕ್ಷಿತ್ ಮಹಾರಾಜನ ಅರ್ಹತೆ ಏನಪ್ಪ ಅಂತ ಹೇಳಿದ್ರೆ, ಪರೀಕ್ಷಿತ್ ಮಹಾರಾಜನಿಗೆ ಇಷ್ಟು ಅರ್ಹತೆ ಸಿಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವನು ಮಾಡಿರುವಂಥ ಭಕ್ತಿ, ಭಗವಂತನ ಭಕ್ತ ಆಗಿದ್ದಾನಲ್ಲ, ಅದೇ ಅವ್ರಿಗೆ ಭಾಳ ದೊಡ್ಡ ಅರ್ಹತೆ ಅಂತ ಹೇಳ್ತಾರೆ. ಭಗವಂತನ ಭಕ್ತರಿಗೆ ಬೇರೆ ಭೌತಿಕವಾದಂಥ ಅರ್ಹತೆ ಏನು ಬೇಕಾಗಿಲ್ಲ. ಅವ್ರು ದೊಡ್ಡ ಶ್ರೀಮಂತರಾಗಿರಬೇಕು, ಪಾಂಡಿತ್ಯವನ್ನು ಪಡೆದಿರಬೇಕು, ಅವ್ರು ಚೆನ್ನಾಗಿ ಓದು ಬರಹ ಅವ್ರಿಗೆ ಬರಬೇಕು. ಯಾವುದೇ ರೀತಿಯಾದಂಥ ಭೌತಿಕವಾದಂತಹ ಅರ್ಹತೆ ಭಕ್ತರಿಗೆ ಬೇಕಾಗೇ ಇಲ್ಲ. ಭಕ್ತರಿಗೆ ಬೇಕಾಗಿರೋದು ಭಗವಂತನ ಪ್ರತಿಯಾಗಿ ಪರಿಶುದ್ಧವಾದಂಥ ಪ್ರೇಮ ಅಂತ ಹೇಳ್ತಾರೆ. ಪರೀಕ್ಷಿತ್ ಮಹಾರಾಜ್ಗೆ ಅಂಥ ಪ್ರೇಮ, ಭಗವಂತನ ಪ್ರೇಮ ಪ್ರಾರಂಭದಿಂದಲೇ ಇತ್ತು. ಚಿಕ್ಕ ಮಗುವಾಗಿದ್ದಾಗಲಿಂದ ಅವರು ಭಗವಂತನ ಭಕ್ತಿ ಮಾಡ್ತಾಯಿದ್ರು. ಭಗವಂತನ ವಿಗ್ರಹಗಳನ್ನು ಇಟ್ಕೊಂಡು ಅವರು ಆರಾಧನೆ ಮಾಡ್ತಾಯಿದ್ರು. ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡ್ತಾಯಿದ್ರು. ಭಗವಂತನ ಭಕ್ತರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾಯಿದ್ರು. ಹೀಗೆ ಪ್ರಾರಂಭದಿಂದನೇ ಅವರು ಭಗವಂತನ ಭಕ್ತರಾಗಿರೋದ್ರಿಂದ ಅವ್ರಿಗೆ ವಿಶೇಷವಾದಂಥ ಅರ್ಹತೆ ಇತ್ತು. ಭಾಗವತಮಲ್ಲಿ ಸಹ ಹೇಳ್ತಾರೆ, ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೇರ್ ಗುಣೈಸ್ತತ್ರ ಸಮಾಸತೆ ಸುರಾಹ ಹರಾವ ಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇನ ಆಸತೋ ಧಾವತೋ ಬಹಿಹಿ. ಭಗವಂತನ ಭಕ್ತರಿಗೆ ದೇವತೆಗಳಿಗೆ ಇರುವಂಥ ಎಲ್ಲ ಗುಣಗಳು ತಾವಾಗೇ ಬರುತ್ತಂತೆ. ಸರ್ವೈಸ್ತತ್ರ ಸಮಾಸತೆ ಸುರಾಹ ಹರಾವ ಭಕ್ತಸ್ಯ ಕುತೋ ಮಹದ್ಗುಣ. ಭಗವಂತನ ಭಕ್ತರು ಅಲ್ಲದೆ ಇರೋರು, ಅಕಸ್ಮಾತಿಗೆ ಅವರು ಭಗವಂತನ ಭಕ್ತಿ ಮಾಡ್ತಾ ಇಲ್ಲ, ಭಗವಂತನ ಭಕ್ತಿ ಕಡೆಗೆ ಅವರ ಹೃದಯ ಆಕರ್ಷಿತವಾಗಿಲ್ಲ ಅಂತ ಹೇಳಿದ್ರೆ, ಅವರಲ್ಲಿ ಎಷ್ಟು ಅರ್ಹತೆ ಇದ್ದರೂ ಸಹ ಆ ಅರ್ಹತೆ ಇಲ್ಲ, ಏನೋ ಅಷ್ಟು ಬೆಲೆ ಇಲ್ಲ ಅದಕ್ಕೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಭಾಳ ಪ್ರಭಾವಶಾಲಿಯಾದಂಥ ಒಬ್ಬ ರಾಜಕಾರಣಿ ಆಗಿರ್ಬೋದು, ಅಥವಾ ಒಬ್ಬ ಚಿತ್ರಕಲೆ ಮಾಡೋನಾಗಿರ್ಬೋದು, ಅಥವಾ ಒಬ್ಬ ಉನ್ನತವಾದಂಥ ಅಧಿಕಾರಿ ಆಗಿರ್ಬೋದು, ಅಥವಾ ಭಾಗವತಮಲ್ಲಿ ಹೇಳೋ ಪ್ರಕಾರ
ತನ್ನ ಧರ್ಮವನ್ನು ಚಾಚು ತಪ್ಪದೆ ನಿರ್ವಹಣೆ ಮಾಡುವಂತನಾಗಿರ್ಬೋದು. ಶ್ರೀಮದ್ ಭಾಗವತಮಲ್ಲಿ ಹೇಳ್ತಾರೆ, ಧರ್ಮಸ್ವನುಷ್ಠಿತಸ್ಯ ಪುಂಸಾಂ ವಿಶ್ವಕ್ಸೇನ ಕಥಾಸುಯ ನೋತ್ಪಾದಯೇ ಧೃತಿಂ ಶ್ರಮ ಏವ ಹಿ ಕೇವಲಂ. ನೋಡಿ, ಧರ್ಮತತ್ವಗಳನ್ನು ಆಧಾರವಾಗಿಟ್ಕೊಂಡು ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದರೂ ಸಹ ಒಬ್ಬ ವ್ಯಕ್ತಿ ಒಬ್ಬ ಪೊಲೀಸ್ ಆಫೀಸರ್ ಆಗಿದ್ದಾನೆ, ಅವನು ತನ್ನ ಡ್ಯೂಟಿನ ಪರ್ಫೆಕ್ಟಾಗಿ ಮಾಡ್ತಾ ಇದ್ದಾನೆ, ಲಂಚ ತಗೋತಾ ಇಲ್ಲ, ಡ್ಯೂಟಿ ಪರ್ಫೆಕ್ಟಾಗಿ ಮಾಡ್ತಾ ಇದ್ದಾನೆ, ತನ್ನ ಧರ್ಮವನ್ನು ಅವನು ಪಾಲನೆ ಮಾಡ್ತಾ ಇದ್ದಾನೆ. ಉದಾಹರಣೆಗೆ ಅರ್ಜುನಿಗೆ ಕೃಷ್ಣ ಹೇಳ್ತಾರೆ, ನಿನ್ನ ಸ್ವಧರ್ಮವನ್ನು ಪಾಲನೆ ಮಾಡು, ನೀನು ಕ್ಷತ್ರಿಯ ಅಲ್ವಾ, ನಿನ್ನ ಸ್ವಧರ್ಮವನ್ನು ಪಾಲನೆ ಮಾಡು. ಧರ್ಮಸ್ವರ್ಷಿತಸ್ಯ ಪುಂಸಾಂ, ತನ್ನ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾನೆ. ಆದರೆ ಅವನಿಗೇನಿಲ್ಲ, ನೋತ್ಪಾದಯೇ ಧೃತಿಂ ಶ್ರಮ ಏವೇ ಕೇವಲ. ಕೃಷ್ಣ ಪ್ರಜ್ಞೆಯಲ್ಲಿ ಅವನಿಗೆ ಆಸಕ್ತಿ ಇಲ್ಲ. ನೋತ್ಪಾದಯೇ ಧೃತಿಂ ಶ್ರಮ ಏವ ಹಿ ಕೇವಲಂ. ಭಗವಂತನ ಭಕ್ತಿ, ಭಗವಂತನ ಶ್ರವಣ ಮಾಡಲಿಕ್ಕೆ ಅವನಿಗೆ ಆಸಕ್ತಿ ಬರಲಿಲ್ಲ ಅಂತ ಹೇಳಿದ್ರೆ, ಅವನು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೇವಲ ಒಂದು ವ್ಯರ್ಥ ಶ್ರಮ ಅಷ್ಟೇ. ಏಕೆ ಅಂತ ಹೇಳಿದ್ರೆ, ಅಂತ್ಯಕಾಲದಲ್ಲಿ ನಮ್ಮ ಜೊತೆ ಬರೋದು ಬೇರೆ ಏನೂ ಇಲ್ಲ, ಬೇರೆ ಯಾವುದು ನಮ್ಮ ಜೊತೆ ಬರೋದಿಲ್ಲ. ನಾವು ಮಾಡಿರೋ ಸಾಧನೆ, ಭೌತಿಕ ಸಾಧನೆ ಯಾವುದು ನಮ್ಮ ಜೊತೆ ಬರೋದಿಲ್ಲ, ಅಥವಾ ನಮ್ಮ ಎಜುಕೇಷನ್ ನಮ್ಮ ಜೊತೆ ಬರೋದಿಲ್ಲ, ನಮ್ಮ ಸೌಂದರ್ಯ ನಮ್ಮ ಜೊತೆ ಬರೋದಿಲ್ಲ, ನಾವು ಮಾಡಿರುವಂಥ ಹಣ ನಮ್ಮ ಜೊತೆ ಬರೋದಿಲ್ಲ. ನಮ್ಮ ಜೊತೆ ಬರೋದು ಯಾವುದು? ಭಗವಂತನ ಪರಿಶುದ್ಧ ಭಕ್ತಿ ನಮ್ಮ ಹೃದಯದಲ್ಲಿ ಉಳ್ಕೊಂಡಿದೆ, ಅದು ಮಾತ್ರ ನಮ್ಮ ಜೊತೆಯಲ್ಲಿ ಬರುತ್ತೆ. ಜೊತೆಯಲ್ಲಿ ನಾವು ಮಾಡಿರುವಂಥ ಕೆಲವೊಂದು ಕರ್ಮಗಳು ನಮ್ಮನ್ನು ಹಿಂಬಾಲಿಸುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರೂ ಸಹ ಇಂದ್ರಿಯಗಳಲ್ಲಿ ಆಸಕ್ತಿಯನ್ನು ಪಡಿತಾರೆ. ಇದು ಕಲಿಯುಗದ ಒಂದು ಯುಗ ಧರ್ಮ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ, ಕಲಿಯುಗದಲ್ಲಿ ವಿಶೇಷವಾಗಿ ನಾವು ನೋಡ್ತೀವಿ, ಜನಗಳು ಇಂದ್ರಿಯಗಳಿಗೆ ದಾಸರಾಗಿದ್ದಾರೆ. ಶ್ರೀಲ ಪ್ರಭುಪಾದ್ ಭಾವಾರ್ಥದಲ್ಲಿ ಬರಿತಾ ಹೇಳ್ತಾ ಇದ್ದಾರೆ, ಕಲಿಯುಗದ ಜನ ಇಂದ್ರಿಯಗಳ ಒಂದು ವಿಷಯಕ್ಕೆ ಬಲಿಯಾಗಿ ಇಂದ್ರಿಯದ ಆಸಕ್ತಿಯಲ್ಲಿ ಮುಳುಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಂದ್ರಿಯ ತೃಪ್ತಿಯಲ್ಲಿ ಏನು ಕೊರತೆ ಇದೆ, ಏನು ತಪ್ಪಿದೆ ಇಂದ್ರಿಯ ತೃಪ್ತಿಯಲ್ಲಿ? ಶ್ರೀಲ ಪ್ರಭುಪಾದ್ ಇಲ್ಲಿ ಹೇಳ್ತಾರೆ, ಇಂದ್ರಿಯ ತೃಪ್ತಿಗೆ ಯಾರು ಬಲಿಯಾಗ್ತಾರೋ ಅವರು 4 ರೀತಿಯಾದಂತಹ ಪಾಪಕರ್ಮಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡಿ, ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ ಮತ್ತು ಶೂದ್ರ ಅನ್ನೋವಂಥ ಸಮಾಜದ 4 ವರ್ಣಗಳನ್ನು ನಾವು ನೋಡ್ತೀವಿ. ಆ 4 ವರ್ಣದಲ್ಲಿರುವಂಥ ಜನಗಳು ಅವ್ರದ್ದೇ ಆದಂಥ ಸ್ವಭಾವನ ಪಡ್ಕೊಂಡಿರ್ತಾರೆ. ಆದರೆ ಇಂದ್ರಿಯ ತೃಪ್ತಿ ಏನಿದೆಯಲ್ಲ, ಆ ಇಂದ್ರಿಯ ತೃಪ್ತಿ ಅದನ್ನು ತಿರಸ್ಕಾರ ಮಾಡಿ ಎಲ್ಲ ಶಾಸ್ತ್ರಗಳಲ್ಲಿ ನಮಗೆ ಉಲ್ಲೇಖ ಕೊಡ್ತಾ ಇದ್ದಾರೆ. ಇಂದ್ರಿಯ ತೃಪ್ತಿಯನ್ನು ನೀವು ಮಾಡಬೇಡಿ. ಯಾಕೆ ಇಂದ್ರಿಯ ತೃಪ್ತಿ ಮಾಡಬೇಡಿ? ಇಂದ್ರಿಯ ತೃಪ್ತಿ ನಮ್ಮ ನಿಜವಾದಂತಹ ಪ್ರಜ್ಞೆಯನ್ನು ಆವರಿಸುತ್ತೆ ಅಂತ ಹೇಳ್ತಾರೆ. ಇಂದ್ರಿಯ ತೃಪ್ತಿಯಲ್ಲಿ ಸಾಮಾನ್ಯವಾಗಿ ನೋಡಿದಾಗ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಬೇರೆ, ಜ್ಞಾನ ಇಲ್ಲದೆ ಇರೋವಂಥವ್ರು ಅವ್ರು ಏನು ಮಾಡ್ತಾರೆ ಪಾಪ, ಕಲವು ಶೂದ್ರ ಸಂಭವ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಹುಟ್ಟೋರೆಲ್ಲ ಶೂದ್ರ ವರ್ಣದಿಂದ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಅಕಸ್ಮಾತ್ತಾಗಿ ಬ್ರಾಹ್ಮಣ ವರ್ಣ ಆಗಿದ್ದರೆ, ಬ್ರಾಹ್ಮಣ ಅವನೇನು ಮಾಡ್ತಾನೆ, ತನ್ನ ಇಂದ್ರಿಯಗಳನ್ನು ನಿಗ್ರಹ ಮಾಡ್ತಾನೆ, ಮನಸ್ಸನ್ನು ನಿಗ್ರಹ ಮಾಡ್ತಾನೆ, ಬುದ್ಧಿಯನ್ನು ನಿಗ್ರಹ ಮಾಡಿ ತನ್ನ ಮನಸ್ಸನ್ನು ಭಗವಂತನಲ್ಲಿ ಕೇಂದ್ರೀಕರಿಸ್ತಾನೆ. ಬ್ರಾಹ್ಮಣನ ಒಂದು ಗುಣ ಬಹಳ ದೊಡ್ಡದು. ಬ್ರಾಹ್ಮಣನ ಗುಣವನ್ನು ವರ್ಣನೆ ಮಾಡಿ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ. ಅವನಿಗೆ ಸತ್ಯನಿಷ್ಠೆ, ತಪಸ್ಸು ಇದೆಲ್ಲ ಇದೆ, ವಿಶೇಷವಾದಂಥ ಗುಣಗಳನ್ನು ಅವನು ಪಡ್ಕೊಂಡಿರ್ತಾನೆ. ಆದರೆ ವೈಶ್ಯ ಆಗಿರೋನು, ಶೂದ್ರ ಆಗಿರೋನು ಗುಣಗಳನ್ನು ಪಡ್ಕೊಂಡಿರಲ್ಲ. ಶೂದ್ರನಿಗೆ ಏನಪ್ಪ ಅಂತ ಹೇಳಿದ್ರೆ ಪ್ರಶಿಕ್ಷಣ ಇಲ್ಲ, ಅವನಿಗೆ ಎಜುಕೇಷನ್ ಇಲ್ಲ. ಆನಂದವನ್ನು ಅನುಭವಿಸೋಕ್ಕೆ ಸಹ, ನಿಜವಾದಂಥ ಆನಂದ ಯಾವುದು ಅಂತ ತಿಳ್ಕೊಳ್ಳೋದಕ್ಕೂ ಸಹ ಎಜುಕೇಷನ್ ಬೇಕು ಅಂತ ಹೇಳ್ತಾರೆ. ದುರದೃಷ್ಟವಶಾತ್ ಈ ಭೌತಿಕ ಜಗತ್ತಲ್ಲಿ ಏನು ಎಜುಕೇಷನ್ ಸಿಸ್ಟಮ್ ಇವತ್ತು ಇದೆ, ಆ ಎಜುಕೇಷನ್ ಸಿಸ್ಟಮ್ ಕೂಡ ನಮ್ಮ ಇಂದ್ರಿಯಗಳನ್ನು ಪ್ರಚೋದನೆ ಮಾಡಿ ಇಂದ್ರಿಯ ತೃಪ್ತಿ ಮಾಡೋದಕ್ಕೆ ಮಾತ್ರನೇ ನಮ್ಮನ್ನು ಸನ್ನದ್ಧ ಮಾಡ್ತಾ ಇದೆ ಹೊರತು, ಇಂದ್ರಿಯ ತೃಪ್ತಿಗಿಂತ ಒಂದು ಸ್ತರದಲ್ಲಿ ಮೇಲಿರುವಂಥ ಆನಂದ ಯಾರಿಗೂ ಸಹ ಅರ್ಥ ಆಗ್ತಾ ಇಲ್ಲ, ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಗೊತ್ತಿರ್ತಾನೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದನ್ನು ತರೋದಕ್ಕೆ ಸಾಧ್ಯವೇ ಇಲ್ಲ. ಕ್ಷತ್ರಿಯ ಆಗಿರೋನು ಇಂದ್ರಿಯ ನಿಗ್ರಹ ಮಾಡ್ತಾನೆ, ಜೊತೆಯಲ್ಲಿ ಅವನಿಗೆ ಬಲ ಬೇಕು, ತೇಜಸ್ಸು ಬೇಕು. ವೈಶ್ಯ ಸಹ ಇಂದ್ರಿಯ ನಿಗ್ರಹವನ್ನು ಮಾಡ್ತಾನೆ. ಕಾರಣ ಏನು? ಅವನು ಇಂದ್ರಿಯ ನಿಗ್ರಹ ಮಾಡಿ ಬುದ್ಧಿವಂತಿಕೆಯಿಂದ ವ್ಯಾಪಾರವನ್ನು ಮಾಡಬೇಕು, ವಣಿಕರಣ ಅಂತ ಹೇಳ್ತಾರೆ. ವ್ಯಾಪಾರವನ್ನು ಮಾಡಬೇಕು, ವ್ಯಾಪಾರವನ್ನು ಮಾಡಿ ತನ್ನ ಜೀವನವನ್ನು ಸಾಗಿಸಬೇಕು. ಅವನದೇನಿದೆ ದೋಷ ಅಂದರೆ ಸಂಗ್ರಹಣೆ ಮಾಡುವಂಥದ್ದು.
ಇವತ್ತು ಸ್ವಲ್ಪ ಇದೆ, ನಾಳೆ ಇನ್ನು ಸ್ವಲ್ಪ ಬೇಕು, ಅದು ಯಾವತ್ತೂ ಸಹ ನಿಲ್ಲೋದಿಲ್ಲ. ಆದರೆ ಶೂದ್ರ ಆಗಿರೋನು ಅವನಿಗೆ ಬೇರೆ ದಾರಿ ಇಲ್ಲ, ಬೇರೆ ಜ್ಞಾನ ಇಲ್ಲ. ಆನಂದಕ್ಕಾಗಿ ಅವನು ಏನನ್ನು ಆಶ್ರಯ ಪಡಿತಾನೆ ಅಂತೇಳಿ ಇಂದ್ರಿಯ ತೃಪ್ತಿ ಮಾತ್ರ ಆಶ್ರಯ ಪಡಿತಾನೆ. ಮಜಾ ಮಾಡಬೇಕು ಅಂದರೆ ನನಗಿಷ್ಟೇ ಬೇಕು, ನನಗಿಷ್ಟೇ ಗೊತ್ತಾಗ್ತಾ ಇದೆ ಅಂತೇಳಿ. ಅವನಿಗೆ ಎಜುಕೇಷನ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆನಂದವನ್ನು ಅವನು ಇಂದ್ರಿಯ ತೃಪ್ತಿ ಅಂತ ತಿಳ್ಕೊಂಡಿದ್ದಾನೆ. ಹಾಗಾಗಿ ಮುಂದೆ ಬರುವಂಥ ವಿಪತ್ತನ್ನು ಅವನು ನೋಡೋಕ್ಕಾಗ್ತಾ ಇಲ್ಲ. ಮುಂದೆ ಏನಿದೆ, ಏನು ಕಾದಿದೆ ಅನ್ನೋದು ನಾವು ಗೊತ್ತಾಗ್ತಾ ಇಲ್ಲ. ತಕ್ಷಣಕ್ಕೆ ನನಗೆ ಇವಾಗ ಏನು ಬೇಕು, ಇಂದ್ರಿಯ ತೃಪ್ತಿ ಬೇಕು. ಅದನ್ನೇ ಎಲ್ಲರೂ ಆಶ್ರಯ ಪಡ್ಕೊಂಡಿದ್ದಾರೆ. ಕಲಿಯುಗದಲ್ಲಿ ಮಹಾ ದೊಡ್ಡ ದೋಷ ಅದು. ಅದನ್ನು ಶ್ರೀಮದ್ ಭಾಗವತದಲ್ಲಿ ಈ ಶ್ಲೋಕದಲ್ಲಿ ಶಿಲ ಪ್ರಭುಪಾದ ವರ್ಣನೆ ಮಾಡ್ತಾ ಇದ್ದಾರೆ, ಭಾವಾರ್ಥದಲ್ಲಿ ಬರೀತಾ ಇದ್ದಾರೆ. ನೋಡಿ, ಆನಂದ ಪಡೆಯೋದು ತಪ್ಪಿಲ್ಲ. ಆನಂದವನ್ನು ಅನುಭವಿಸೋದು, ಇಂದ್ರಿಯ ತೃಪ್ತಿಯಲ್ಲಿ ಬಳಸೋದು ತಪ್ಪಿಲ್ಲ. ಆದರೆ ಯಾವ ರೀತಿ ಬಳಸಬೇಕು, ಯಾವ ರೀತಿ ನಮ್ಮ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ಬಳಸಬೇಕು ಅನ್ನೋದನ್ನು, ಅದು ಒಂದು ಪ್ರಶಿಕ್ಷಣ, ಅದೊಂದು ಶಿಕ್ಷಣ ಅಂತ ಹೇಳ್ತೀವಿ. ಆ ಶಿಕ್ಷಣ ವ್ಯವಸ್ಥೆ ಭಾಳ ಮುಖ್ಯ ಆಗಿದೆ. ಅದಿಲ್ಲ ಅಂತ ಹೇಳಿದ್ರೆ ಒಂದಲ್ಲ ಒಂದಿನ ನಮ್ಮ ದೋಣಿ ಏನಾಗುತ್ತೆ, ಮುಳುಗೋಗುತ್ತೆ. ಇಂದ್ರಿಯ ತೃಪ್ತಿ ಮಾಡ್ತಾನೆ ಮುಳುಗೋಗುತ್ತೆ. ಒಂದು ಸರಿ ಏನಾಯಿತು, ಒಂದು ಕಡೆ ಲೇಕ್ ಇತ್ತು. ಲೇಕ್ ಅಂದರೆ ಕೊಳ, ಭಾಳ ಸೊಗಸಾಗಿತ್ತು. ಸುತ್ತಲೂ ಪ್ರಕೃತಿ, ಸುತ್ತಲೂ ಬೆಟ್ಟ, ಮಧ್ಯದಲ್ಲಿ ಕೊಳ ಇದೆ. ಬಹಳ ಆನಂದ. ನೋಡಿದ ತಕ್ಷಣ ಯಾತ್ರಿಗಳು ಹೋಗಿದ್ದಾರೆ, ಯಾತ್ರಿಗಳಿಗೆಲ್ಲ ಭಾಳ ಆನಂದ ಆಯಿತು. ಅಲ್ಲಿ ಒಂದು ಬೋಟ್ ನಿಂತಿತ್ತು. ದುರದೃಷ್ಟವಶಾತ್ ಆ ಬೋಟ್ ನಡೆಸೋನು ಬಂದಿಲ್ಲ ಅವತ್ತು. ಒಂದು ಫ್ಯಾಮಿಲಿ, ಒಬ್ಬ ಸ್ನೇಹಿತರು ಎಲ್ಲ ಕುಡ್ಕೊಂಡು ಒಂದೆರಡು ಫ್ಯಾಮಿಲಿ ಆ ಒಂದು ಬೋಟಲ್ಲಿ ಪ್ರಯಾಣ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಸರಿ, ಬೋಟ್ ಬಂದಿಲ್ವಲ್ಲ, ಬೋಟ್ ನಡೆಸೋನು ಬಂದಿಲ್ಲ, ಸರಿ ನಾವೇ ಬೋಟ್ ತೊಗೊಂಡು ಹೋಗೋಣ ಅಂತೇಳಿ ಹೊರಟಿದ್ದಾರೆ. ಅಲ್ಲಿದ್ದಂಥವ್ರು ಹೇಳಿದ್ರು, ಹೇ ಬೋಟ್ ತೊಗೊಂಡು ಹೋಗ್ಬಿಡಿ, ಅದರಲ್ಲಿ ತೂತಿದೆ ಅಂತ. ಇದ್ರೆ ಇರಲಿ, ಏನಾಗುತ್ತೆ, ದೋಣಿ ಮುಳುಗಲ್ವಲ್ಲ, ನಾವು ಅಷ್ಟರಲ್ಲಿ ಬೇಗ ವಾಪಸ್ ಬರೋಣ ಅಂತೇಳಿ ಬೋಟ್ ತೊಗೊಂಡು ಸೀದಾ ಹೋದರು. ಎರಡು ಫ್ಯಾಮಿಲಿ ಹೋದರು. ಎರಡು ಫ್ಯಾಮಿಲಿ ಹೋಯ್ತು, ಎಂಜಾಯ್ ಮಾಡ್ತಾಯಿದ್ದಾರೆ ನದಿ ಮಧ್ಯದಲ್ಲಿ, ಸರೋವರದ ಮಧ್ಯದಲ್ಲಿ. ಆ ಸುಂದರವಾಗಿರುವಂಥ ಬೆಟ್ಟ ಗುಡ್ಡಗಳನ್ನು ನೋಡಿ ಅವ್ರಿಗೆ ಬಹಳ ಆನಂದ ಆಗ್ತಾಯಿದೆ. ಒಬ್ಬ ಗಮನಿಸ್ತಾ ಇದ್ದೇನೆ, ದೋಣಿಯಲ್ಲಿ ನೀರು ತುಂಬ್ತಾ ಇದೆ. ಹೇ, ಇಲ್ಲಿ ನೋಡೋ, ದೋಣಿಯಲ್ಲಿ ನೀರು ತುಂಬ್ತಾ ಇದೆ ಅಂತ ಒಬ್ಬ ಹೇಳ್ದ. ಮಜಾ ಮಾಡೋ, ಕಿರಿಕಿರಿ ಮಾಡಬೇಡ ಕಣೋ, ಸ್ವಲ್ಪ ಹೊತ್ತು ಎಂಜಾಯ್ ಮಾಡೋಣ, ನೋಡಿ ಸುಂದರವಾಗಿಂಥ ಪ್ರಕೃತಿ ಇದೆ, ಇದೆಲ್ಲ ಇದೆ ನೋಡಿ, ಆಮೇಲೆ ಸ್ವಲ್ಪ ಹೊತ್ತು ಬೇಗ ಹೋಗೋಣ ಅಂತೇಳಿ ಎಲ್ಲ ಏನು ಮಾಡಿದ್ರು, ಎಂಜಾಯ್ ಮಾಡ್ತಾಯಿದ್ರೆ ದೋಣಿಯಲ್ಲಿ ನೀರು ತುಂಬ್ಕೊತಾ ಇತ್ತು. ಇವನು ಎಷ್ಟು ಹೇಳಿದ್ರು ಕೇಳಿಲ್ಲ. ಸರಿ, ಇನ್ನೇನು ಹೊರಡೋಣ ಅಂತ ಹೊರಡೋ ಸಮಯದಲ್ಲಿ ಇನ್ನೇನು ದಡ ಮುಟ್ಟಬೇಕು, ಅಷ್ಟರಲ್ಲಿ ದೋಣಿ ಮುಳುಗಿ ಎಲ್ಲರೂ ಇಂದ್ರರಮಣ ಗೋವಿಂದ ಗೋವಿಂದ ಆಗೋರು. ಅದೇ ಥರ ನಾವು ಸಹ ಇಂದ್ರಿಯಗಳನ್ನು ಹೇಗೆ ಅದರ ನಿಜವಾದಂಥ ಆನಂದದ ವಸ್ತು ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ಮಹಾ ದೊಡ್ಡ ನಷ್ಟವನ್ನು ನಾವು ಅನುಭವಿಸ್ತೀವಿ. ಕಲವು ಶೂದ್ರ ಸಂಭವ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಶೂದ್ರರಾಗಿ ಜನ ಹುಟ್ಟುತ್ತಾ ಇದ್ದಾರೆ. ಅವ್ರಿಗೆ ಇಂದ್ರಿಯ ತೃಪ್ತಿ ಬಿಟ್ಟು ಬೇರೆ ಏನೂ ಗೊತ್ತಾಗ್ತಾ ಇಲ್ಲ. ಆದರೆ ಶಿಲ ಪ್ರಭುಪಾದರ ಈ ಸಂಸ್ಥೆ ಏನಿದೆಯಲ್ಲ, ಇದು ಬ್ರಾಹ್ಮಣರನ್ನು ಸೃಷ್ಟಿ ಮಾಡುವಂಥ ಒಂದು ಸಂಸ್ಥೆ. ಬ್ರಾಹ್ಮಣ ಅಂದರೆ ನಿಜವಾದಂತಹ ಆನಂದವನ್ನು ಅನುಭವಿಸುವಂಥವನು ಅಂತೇಳಿ. ಅಂದರೆ ಕೇವಲ ಇಂದ್ರಿಯಗಳಿಂದ ಅಲ್ಲ, ಮನಸ್ಸಿಂದ ಅಲ್ಲ, ಬುದ್ಧಿಯಿಂದ ಅಲ್ಲ, ಆತ್ಮದ ಸ್ತರದಲ್ಲಿ ಒಂದು ಆನಂದ ಇದೆ ಅಂತ ಹೇಳ್ತಾರೆ. ಕಾರಣ ಏನು? ಪ್ರತಿಯೊಬ್ಬರಿಗೆ ಒಂದು ಸ್ವಭಾವ ಇರುತ್ತೆ. ಆ ಸ್ವಭಾವ ಅವ್ರನ್ನ ಬಿಟ್ಟು ಹೋಗೋದಿಲ್ಲ. ಆ ಸ್ವಭಾವ ಬಿಟ್ಟು ಹೋಗಬೇಕು ಅಂದರೆ ಅದಕ್ಕೆ ಪ್ರಶಿಕ್ಷಣ ಬೇಕು, ಶಿಕ್ಷಣ ಬೇಕು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ನೋಡ್ಬೋದು, ಪ್ರತಿಯೊಬ್ಬರಿಗೆ ಒಂದು ಸ್ವಭಾವ ಇರುತ್ತೆ. ಆ ಸ್ವಭಾವವನ್ನು ಜಾತಕ ಬರೆಸ್ದಾಗಲೂ ಹೇಳ್ತಾರೆ ನಮಗೆ. ಜಾತಕ ಬರೆಸಿದ್ರೆ ಯಾರಾದರೂ ಎಷ್ಟು ಜನ ಜಾತಕ ಬರೆಸಿದ್ದೀರ ನಿಮ್ಮ ಜಾತಕವನ್ನು? ಸೊ ಜಾತಕ ಬರೆಸಿದಾಗ ಅದನ್ನು ನೋಡ್ತಾರೆ. ಮದುವೆ ಆಗುವಂಥ ಸಂದರ್ಭದಲ್ಲಿ ಕೂಡ ಅದನ್ನು ನೋಡ್ತಾರೆ. ಮದುವೆ ಮಾಡಬೇಕಾದ್ರೆ ಇವರು ಯಾವ ವರ್ಣಕ್ಕೆ ಸೇರಿರೋದು ಅಂತ ಹೇಳ್ತಾರೆ. ಜಾತಕ ಬರೆಸಿದಾಗ ಅವರು ನೋಡ್ತಾರೆ ಇವ್ರು ಯಾವ ಗಣ ಅಂತ ಹೇಳಿ. ಮನುಷ್ಯರಲ್ಲಿ 3 ಗಣ ಇದೆ ಅಂತೇಳಿ, ರಾಕ್ಷಸ ಗಣ, ದೇವಗಣ ಮತ್ತು ಮನುಷ್ಯಗಣ ಅಂತೇಳಿ. ಪರಸ್ಪರ ವಿರುದ್ಧವಾಗಿರೋನ್ನ ವಿವಾಹ ಮಾಡಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲಿ ಭಾಳ ಚೆನ್ನಾಗಿ ಅವ್ರಿಗೆ ದಾಂಪತ್ಯ ಜೀವನ ಇರ್ತಾಯಿತ್ತು. ಕಾರಣ ಏನಂದರೆ ನೋಡಿ ಮಾಡಿ ಮದುವೆ ಮಾಡ್ತಾಯಿದ್ರು. ಈಗ ಜಾತಕ ನೋಡಲ್ಲ, ಹುಡುಗನ ನೋಡೋದು ಸಾಕು, ಹುಡುಗಿ ನೋಡೋದು ಸಾಕು, ಅಲ್ಲಿ ಮದುವೆ ಆಗೋಯ್ತು. 2 ದಿನ ಆದಮೇಲೆ ಡೈವರ್ಸ್ ಆಯಿತು. ಡೈವರ್ಸ್ ರೇಟ್ ಇವತ್ತು ಇಂಡಿಯಾದಲ್ಲಿ ಭಾಳ ಜಾಸ್ತಿ ಆಗ್ತಾಯಿದೆ. ಕಾರಣ ಏನಂದರೆ ಗೊತ್ತು ಗುರಿ ಇಲ್ಲದೆ ಮದುವೆ ಆಗ್ತಾಯಿದ್ದಾರೆ. ಶಾಸ್ತ್ರಗಳನ್ನು ಉಲ್ಲೇಖ ಮಾಡಿ ನೋಡ್ತಾ ಇಲ್ಲ. ರಾಕ್ಷಸಗಣ ಮನುಷ್ಯಗಣ ಅಂತ ಇರ್ತಾರೆ. ಮನುಷ್ಯಗಣ ಆಗಿರೋರು ರಾಕ್ಷಸಗಣರ ಜೊತೆ ಯಾವತ್ತು ವಿವಾಹ ನಡೆಸೋದಿಲ್ಲ. ಹಿರಿಯರು ಒಂದು ಉಲ್ಲೇಖ ಕೊಟ್ಟಿದ್ದಾರೆ, ಆ ಥರ ಮಾಡಬೇಡಿ ಅಂತೇಳಿ. ದೇವಗಣ ಇರೋರು ರಾಕ್ಷಸರನ್ನ ಸಹ ಮದುವೆ ಆಗ್ತಾರೆ, ಮನುಷ್ಯನ ಸಹ ಮದುವೆ ಆಗ್ತಾರೆ. ಅದೇ ರೀತಿ ಯೋನಿಗಳಿದೆ. ಕೆಲವರು ಜಾತಕದಲ್ಲಿ ನೋಡಿದಾಗ ಜಿಂಕೆ ಯೋನಿ ಅಂತ ಹೇಳ್ತಾರೆ. ಅವ್ರದ್ದು ವರ್ಣ, ಅವ್ರದ್ದು ಯೋನಿ ಏನಂದರೆ ಜಿಂಕೆ ಯೋನಿ. ಅವ್ರು ಜಿಂಕೆ ಥರ ಸ್ವಭಾವ ಇದೆ ಅವ್ರದ್ದು ಅಂತೇಳಿ. ಕೆಲವರು ಹುಲಿ, ಕೆಲವರು ನಾಯಿ ಥರ ಇರ್ತಾರೆ ಗುಣದಲ್ಲಿ.
ಈ ಥರ ಯೋನಿ ಅಂತ ಹೇಳ್ತಾರೆ. ಆಮೇಲೆ ಕೋಪನೂ ಸಹ ಎಷ್ಟಿದೆ ಅಂತ ಶಾಸ್ತ್ರದಲ್ಲಿ ಗೊತ್ತಾಗುತ್ತೆ ನಮಗೆ ನಮ್ಮ ಭವಿಷ್ಯದಲ್ಲಿ. ಕಂಠರಜ್ಜು ಅಂತ ಹೇಳ್ತಾರೆ. ಕಂಠರಜ್ಜು ಅಂದರೆ ಅವ್ರ ಕೋಪ ಕಂಠದಲ್ಲಿದೆ ಅಂತೇಳಿ. ಅಂದರೆ ಯಾವಾಗಲೂ ಕೋಪ ಅವ್ರಿಗೆ ಬಾಯಲ್ಲಿ ಮಾತು ಬರ್ತಾ ಇರುತ್ತೆ, ಕೆಟ್ಟ ಮಾತು ಬರ್ತಾ ಇರುತ್ತೆ, ಕೋಪ ಬರ್ತಾ ಇರುತ್ತೆ ಅಂತೇಳಿ ಕಂಠರಜ್ಜು ಅಂತೇಳಿ. ಕೆಲವರಿಗೆ ಶಿರೋರಜ್ಜು ಅಂದರೆ ತಲೆ ಮೇಲೆ ಕೋಪ ಇರುತ್ತೆ ಯಾವಾಗಲೂ, ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ. ಅಂಥವ್ರನ್ನ ಮದುವೆ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ಶಿರೋರಜ್ಜು ಇರೋರನ್ನ ಮದುವೆ ಮಾಡಿಬಿಟ್ರೆ ಮುಗಿದ ಕತೆ. ಗಂಡ ಅಂತಿ ಯಾವಾಗಲೂ ಕಿತ್ತಾಡ್ತಾ ಇರ್ತಾರೆ. ಅದಕ್ಕೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾರೆ. ಆದರೆ ಭಕ್ತರಲ್ಲಿ ಇದು ಅಪಾಯ ಇಲ್ಲ. ಭಕ್ತರು ಸಹ ಯಾವಾಗಲೂ ಸಹ ವಿವಾಹ ಆಗಬೇಕು ಅಂತ ಹೇಳಿದ್ರೆ ಒಬ್ಬ ಭಕ್ತ ಸಂಪೂರ್ಣವಾಗಿ ಅವನು ಭಗವಂತನಿಗೆ ಶರಣಾಗತಿಯಾಗಿದ್ದಾನ, ಈ ಎಲ್ಲ ಗುಣಗಳು ಇದೆಲ್ಲ ಅವನಿಗೇನು ಸಹ ಕೆಲಸ ಮಾಡೋದಿಲ್ಲ. ಮಾಡುತ್ತೆ, ಎಷ್ಟು ರೀತಿಯಾಗಿ ಅವನು ಶರಣಾಗತಿ ಆಗಿದ್ದಾನೋ ಅಷ್ಟು ರೀತಿಯಲ್ಲಿ ಅವನು ಈ ಗುಣಗಳ ಪ್ರಭಾವದಿಂದ ಮುಕ್ತ ಆಗಿದ್ದಾನೆ ಅಂತ ನಾವು ತಿಳ್ಕೊಬೇಕಾಗಿದೆ. ಹಾಗಾಗಿ ವೈಷ್ಣವರು ಸಹ ವಿವಾಹವನ್ನು ಮಾಡ್ತಾರೆ, ಆಚಾರ್ಯರು ಸಹ ವಿವಾಹವನ್ನು ಈಗಲೂ ನಮ್ಮ ಇಸ್ಕಾನಲ್ಲಿ ವೆಡ್ಡಿಂಗ್ ಮ್ಯಾಟ್ರಿಮೋನಿ ಇದೆ. ಆದರೆ ಇಬ್ಬರ ಸ್ವಭಾವವನ್ನು ನೋಡಿ ಮಾಡಿ ವಿವಾಹವನ್ನು ನಡೆಸೋದ್ರಿಂದ ಅವರು ದೀರ್ಘಕಾಲ ಬದುಕ್ತಾರೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ವಭಾವತಃ ನಮ್ಮ ಕೆಲವೊಂದು ಗುಣಗಳು ಹೋಗ್ಲಾಡ್ಸೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸ್ವಭಾವ ಹುಟ್ಟಿನಿಂದ ಸಹ ಬರ್ತಾ ಇದೆ. ಇಂದ್ರನಿಗೆ ಒಂದು ಸರಿ ಶಾಪ ಬಂತು. ಶಾಪ ಬಂದಿದ್ದೆ ಅವನು ಭೂಮಿ ಮೇಲೆ ಹಂದಿಯಾಗಿ ಹುಟ್ಟಬೇಕಾಯ್ತು. ಹಂದಿಯಾಗಿ ಹುಟ್ಟಬೇಕಂದ್ರೆ ಸ್ವಭಾವ ಏನು ಬೇಕು? ಮಲಭಕ್ಷಣೆ ಮಾಡಬೇಕು. ಆ ಸ್ವಭಾವ ಅದು ಟ್ರೈನಿಂಗ್ ಆಗಿಬಿಟ್ಟಿರುತ್ತೆ. ಅವನಿಗಿವಾಗ ಮಕ್ಕಳಾಯ್ತರು, ಮೊಮ್ಮಕ್ಕಳಾದರು. ಶಾಪ ವಿಮೋಚನೆ ಆಗುವಂಥ ಸಂದರ್ಭ ಬಂತು. ಬ್ರಹ್ಮದೇವರು ಬಂದರು, ನೋಡಪ್ಪ ನೀನು ಶಾಪ ಎಲ್ಲ ಮುಗೀತು, ಈಗ ಬಾ, ನೀನು ವಾಪಸ್ ಬಾ ಅಂತೇಳಿ. ಇಂದ್ರ ಹೇಳ್ತಾನೆ, ಇಲ್ಲ, ಭಾಳ ಆನಂದವಾಗಿದೆ ನನಗಿಲ್ಲಿ, ಚೆನ್ನಾಗಿದೆ. ಯಾಕೆ? ಕಂಡೀಷನ್ಡ್ ಅಂತ ಹೇಳ್ತೀವಲ್ಲ, ಆ ಕಂಡೀಷನಲ್ಲಿ ನಮಗೆ ಹೊರಡೆ ಬರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಒಂದು ಆ ಬದ್ಧ ಸ್ಥಿತಿಯಿಂದ ಹೊರಡೆ ಬರೋಕ್ಕೆ ಸಾಧ್ಯ ಇಲ್ಲ. ಬದ್ಧ ಸ್ಥಿತಿಯಿಂದ ಹೊರಡೆ ಬರಬೇಕು ಅಂತ ಹೇಳಿದ್ರೆ ವೈಷ್ಣವರು ಕೃಪೆ ಮಾಡಬೇಕು. ವೈಷ್ಣವರು ಬಂದು ನಮ್ಮನ್ನು ಎಚ್ಚರಿಸಬೇಕು, ನಿನ್ನ ಸ್ಥಾನ ಇದಲ್ಲ, ಬಾ, ನಿನಗೆ ಇನ್ನೂ ಒಳ್ಳೆ ಜಾಗ ಕೊಡ್ತೀನಿ ಅಂತ. ಅಲ್ಲಿವರೆಗೂ ನಾವು ಏನು ಆನಂದವನ್ನು ತಿಳ್ಕೊಂಡಿರ್ತೀವೋ ಅದೇ ನಮ್ಮ ಆನಂದ. ತೆಲುಗಲ್ಲಿ ಒಂದು ಗಾದೆ ಇದೆ, ఎవರ ಪಿಚ್ಚಿ వాళ్ళకి ಆನಂದಂ ಅಂತೇಳಿ. ಯಾರಿಗೇನು ಹುಚ್ಚಿದ್ರೆ ಅದೇ ಅವ್ರಿಗೆ ಆನಂದ ಅಂತೆ. ಆದರೆ ಭಕ್ತಿ ಸೇವೆಗೆ ಬಂದಿದ್ದ ತಕ್ಷಣ ಉನ್ನತವಾದಂಥ ಆನಂದವನ್ನು ಅವರು ಅನುಭವಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಇಂದ್ರಿಯಗಳು ಸ್ವಭಾವದಿಂದ ಯಾವಾಗಲೂ ಸಹ ಉದ್ರೇಕ ಆಗಿರುತ್ತೆ. ಇಂದ್ರಿಯಗಳನ್ನು ನಾವು ಆಶ್ರಯ ಪಡಿಬಾರ್ದು ಅಂತ ಹೇಳ್ತಾರೆ. ಸ್ವಭಾವ ಸಹ ನಮ್ಮಲ್ಲಿ ಇರೋದರಿಂದ ನಾವು ಸ್ವಭಾವಕ್ಕೆ ಅನುಗುಣವಾಗಿ ಕಾಯ ವಾಚ ಮನಸ್ಸಿಂದ ನಾವು ಯಾವಾಗಲೂ ಸಹ ಕಾರ್ಯಗಳನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಕಾಯೇನ ವಾಚ ಮನಸೇಂದ್ರಿಯೇವ ಬುದ್ಧ್ಯಾತ್ಮನವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ ಅಂತ ಹೇಳ್ತಾರೆ. ನಾವು ಕಾರ್ಯ ಮಾಡ್ತಾಯಿದ್ದೀವಿ, ಒಂದು ಕೆಲಸ ಮಾಡ್ತಾಯಿದ್ವಿ, ಅದಕ್ಕೆ ಕಾರಣ ಏನಂದರೆ ನಮಗಿರೋಂಥ ಸ್ವಭಾವ ಅಂತ ಹೇಳ್ತಾರೆ. ಶಾಂತ ಸ್ವಭಾವ ಇರೋರಿಗೆ ಒಂದು ಕೆಲಸ ಕೊಟ್ಟರೆ ಭಾಳ ಶಾಂತವಾಗಿ ಅವರು ಕೆಲಸ ಮುಗಿಸ್ತಾರೆ ಅಲ್ವಾ? ಹಾಗಾಗಿ ಡೇಟಿ ವರ್ಷಿಪ್ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಶಾಂತ ಸ್ವಭಾವದಾರನ್ನ ನೋಡಿ ಡೇಟಿ ವರ್ಷಿಪ್ ನಾವು ನಿಯೋಜನೆ ಮಾಡ್ತೀವಿ. ಸ್ವಲ್ಪ ಉಗ್ರ ಸ್ವಭಾವ ಅವ್ರು ಕೆಲಸ ಮಾಡೋಕ್ಕಾಗಲ್ಲ. ಅದೇ ರೀತಿ ಸ್ವಭಾವವನ್ನು ನಾವು ತಿದ್ದುಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ಏಕೆಂತ ಹೇಳಿದ್ರೆ ಕಾಲದಲ್ಲಿ ಸಹ ಈ ಪ್ರಭಾವ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಸತ್ಯಯುಗದಲ್ಲಿ ಎಲ್ಲರದ್ದು ಸ್ವಭಾವ ಏನಪ್ಪ ಅಂತ ಹೇಳಿದ್ರೆ ಆತ್ಮದ ಸ್ತರದಲ್ಲಿ ಆತ್ಮಜ್ಞಾನವನ್ನು ಪಡ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಪಡ್ತಾಯಿದ್ರು. ಸತ್ಯಯುಗದಲ್ಲಿ ಕಾಲ ಬದಲಾವಣೆ ಆಯಿತು, ತ್ರೇತಾಯುಗ ಬಂತು. ತ್ರೇತಾಯುಗದಲ್ಲಿ ಬುದ್ಧಿ ಮತ್ತು ಭಕ್ತಿಯೋಗದಿಂದ ಉನ್ನತವಾದಂಥ ಆನಂದವನ್ನು ಪಡ್ಕೊಳ್ಳೋಕ್ಕೆ ಜನ ಪ್ರಯತ್ನ ಮಾಡ್ತಾಯಿದ್ರು. ದ್ವಾಪರಯುಗದಲ್ಲಿ ಮನಸ್ಸಿನ ಸ್ತರದಲ್ಲಿ ಮನಸ್ಸು ಭಗವಂತನಲ್ಲಿ ಕೇಂದ್ರೀಕೃತ ಆಗಬೇಕು ಅಂತೇಳಿ ಭಗವಂತ ಸಹ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಮನ್ಮನಾಭವ ಮದ್ಭಕ್ತು ಬದ್ಧ್ಯಾಜಿ ಮಾಂ ನಮಸ್ಕರು. ಮನಸ್ಸಿನ ಸ್ತರದಲ್ಲಿ ಅವರು ಆನಂದವನ್ನು ಭಕ್ತಿಯಿಂದ ಮೂಲಕ ಪಡ್ಕೋತಾಯಿದ್ರು. ಕಲಿಯುಗದಲ್ಲಿ ನಮಗೇನಿದೆ, ಈಗ ಕೇವಲ ಇಂದ್ರಿಯಗಳಿದೆ. ಯಾರಿಗೆ ಜ್ಞಾನ ಇಲ್ವೋ ಅವ್ರಿಗೆ ಇಂದ್ರಿಯ ತೃಪ್ತಿದು ಆನಂದ ಬಿಟ್ಟು ಬೇರೆ ಇನ್ನೊಂದು ಆನಂದ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಒಂದು ಪ್ರಾಣಿ ರೀತಿಯಲ್ಲಿ ಇಂದ್ರಿಯ ತೃಪ್ತಿಯನ್ನು ಆಶ್ರಯ ಮಾಡಿ ಜನಗಳು ವಾಸ ಮಾಡ್ತಾ ಇರುವಂಥ ಸಂದರ್ಭ ನಾವು ಇವತ್ತು ನೋಡ್ತಾ ಇದ್ದೀವಿ. ಹಾಗಾಗಿ ಶಿಲ ಪ್ರಭುಪಾದಲ್ಲಿ ಹೇಳ್ತಾ ಇದ್ದಾರೆ, ಇಂದ್ರಿಯ ತೃಪ್ತಿಯನ್ನೇ ಯಾರು ಆಶ್ರಯ ಪಟ್ಟಿದ್ದಾರೋ ಅವ್ರಿಗೆ 4 ದೋಷಗಳು, 4 ರೀತಿಯಾದಂಥ ಪಾಪಕೃತ್ಯಗಳಿಂದ ಅವರು ಇಂದ್ರಿಯ ತೃಪ್ತಿಯನ್ನು ಮಾಡ್ತಾರೆ ಅಂತ. ಏನದು? ಮಾಂಸ, ಮದ್ಯ, ಮಾನಿನಿ ಮತ್ತು ಜೂಜು ಅಂತ ಹೇಳ್ತಾರೆ. ಮಾಂಸಾಹಾರ, ಅತೀವವಾದಂತಹ ಮಾಂಸಾಹಾರದ ಒಂದು ಚಟಕ್ಕೆ ಮನುಷ್ಯರು ಬೀಳ್ತಾರೆ ಕಲಿಯುಗದಲ್ಲಿ ವಿಶೇಷವಾಗಿ.
ಬಹುತೇಕ ಎಲ್ಲರೂ ಸಹ ಮಾಂಸಾಹಾರವನ್ನು ಮಾಡ್ತಾರೆ. ಕುಲದಲ್ಲಿ ಬಂದಿರೋರು ಅಂಥವರು, ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರೋರು ಸಹ ತಮ್ಮ ತಮ್ಮ ವರ್ಣದ ಒಂದು ಪದ್ಧತಿಯನ್ನು ಬಿಟ್ಟು, ಸಂಸ್ಕೃತಿಯನ್ನು ಬಿಟ್ಟು ಮಾಂಸಾಹಾರವನ್ನು ಮಾಡ್ತಾರೆ ಅಂತ ಒಂದು ಪ್ರತೀತಿ ಇವಾಗ ಕಲಿಯುಗದಲ್ಲಿ ನಡೀತಾ ಇದೆ. ಕಾರಣ ಏನು? ತತಶ್ಚಾನುದಿನಂ ಧರ್ಮ ಸತ್ಯಂ ಶೌಚಂ ಕ್ಷಮಾದಯ ಕಾಲೇನ ಬಲಿನ ರಾಜ ನಂಕ್ಷತಿ ಆಯುರ್ಬಲಂ ಸ್ಮೃತಿ ಅಂತ ಹೇಳ್ತಾರೆ. ತತಶ್ಚಾನುದಿನಂ, ಕಾಲಕ್ರಮೇಣ ಧರ್ಮದ ತತ್ವಗಳನ್ನು ಜನ ಅನುಸರಣೆ ಮಾಡೋಕ್ಕೆ ಯಾರು ಇಷ್ಟಪಡ್ತಾ ಇಲ್ಲ. ಧರ್ಮ ಸತ್ಯಂ, ಟ್ರೂತ್ಫುಲ್ನೆಸ್ ಇಲ್ಲ, ಪ್ರಾಮಾಣಿಕತೆ ಇಲ್ಲ. ಶೌಚಂ, ಕ್ಲೀನ್ ಇಲ್ಲ. ಕ್ಷಮೆ ಅನ್ನೋ ಗುಣ ಇಲ್ಲ. ದಯೆ ಅನ್ನೋ ಗುಣ ಇಲ್ಲ. ದಯೆ ಅನ್ನೋ ಗುಣ ಜೀವನದಲ್ಲಿ ಬಹಳ ಮುಖ್ಯ ಆಗಿರುವಂಥದ್ದು. ಆ ದಯೆ ಅನ್ನೋ ಗುಣ ಇಲ್ಲ ನಮಗೀಗ. ಭಾರತೀಯ ಸಂಸ್ಕೃತಿಯಲ್ಲಿ ದಯೆ ಅನ್ನೋದಕ್ಕೆ ಬಹಳ ಒಂದು ಪ್ರಧಾನವಾದಂಥ ಅಂಗ ದಯೆ ಅನ್ನೋದು. ನಾವು ಮನೆಯಲ್ಲಿ ಕಸ ಗುಡಿಸ್ತೀವಿ. ಕಸ ಯಾವುದ್ರಲ್ಲಿ ಗುಡಿಸ್ತೀವಿ? ಪೊರ್ಕೆಯಲ್ಲಿ ಕಸ ಗುಡಿಸ್ತೀವಿ ಅಲ್ವಾ? ಪೊರ್ಕೆಯಲ್ಲಿ ಕಸ ಗುಡಿಸ್ತೀವಿ. ಪೊರ್ಕೆ ಯಾವ ಥರ ಇರುತ್ತೆ? ಭಾಳ ಸ್ಮೂತಾಗಿರುತ್ತೆ. ಕಾರಣ ಏನು? ಆ ಪೊರ್ಕೆಯಲ್ಲಿ ಕಸ ಗುಡಿಸಿದಾಗ ಒಂದು ಇರುವೆಗಳಾಗಲಿ ಇವೆಲ್ಲ ಏನು ಸಾಯಬಾರ್ದು. ಅವೆಲ್ಲ ಅವಕ್ಕೂ ಸಹ ಜೀವ ಇದೆಯಲ್ಲ, ಅದನ್ನು ನಿಧಾನವಾಗಿ ಅದನ್ನು ಗುಡಿಸಿ ತೊಗೊಂಡೋಗಿ ಆಚೆ ಹಾಕೋದು ಭಾರತೀಯ ಸಂಸ್ಕೃತಿ. ಆದರೆ ಪಾಶ್ಚಾತ್ಯ ಸಂಸ್ಕೃತಿ ಏನು? ವ್ಯಾಕ್ಯೂಮ್ ಕ್ಲೀನರಲ್ಲಿ ಎಲ್ಲ ತೊಗೊಂಡು ಎಲ್ಲ ಒಂದು ಪ್ರಾಣಿಗಳು, ಸಣ್ಣ ಸಣ್ಣ ಇರುವೆಗಳೆಲ್ಲ ಸತ್ತೋಗ್ತವೆ. ಹಾಗಾಗಿ ದಯೆ ನಮ್ಮ ಧರ್ಮದ ಮೂಲ ಲಕ್ಷಣ ಆಗಿದೆ. ದಯೆ ಇರಬೇಕು. ದಯಾ ಕಾಲೇನ ಬಲಿನ ರಾಜ ನಂಕ್ಷತಿ ಆಯುರ್ಬಲಂ ಸ್ಮೃತಿ ಅಂತ ಹೇಳ್ತಾರೆ. ಆಯುರ್ ಅಂದರೆ ಆಯುಷ್ಯ ಇಲ್ಲ, ದೈಹಿಕ ಬಲ ಇಲ್ಲ, ಸ್ಮರಣ ಶಕ್ತಿ ಇಲ್ಲ, ಎಲ್ಲ ಸಹ ಏನಾಗ್ತಾ ಇದೆ? ಕ್ಷೀಣ ಆಗೋಗ್ತಾ ಇದೆ. ಹಾಗಾಗಿ ಯಾರಿಗಾದ್ರೂ ಇವಾಗ ಹೇಳಿದ್ರೆ ನೀವು ಇಸ್ಕಾನ್ಗೆ ಕಳಿಸಿ ನಿಮ್ಮ ಮಕ್ಕಳನ್ನ ಅಂತ ಹೇಳಿದ್ರೆ ಕಳಿಸಲ್ಲ. ಮಕ್ಕಳು ಹೇಳ್ತಾರೆ ನಾನು ಗಣೇಶನ ಟೆಂಪಲ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ತಂದೆ ತಾಯಿಗೆ ಭಾಳ ಆನಂದ ಆಗಿಬಿಡುತ್ತೆ. ದಯವಿಟ್ಟು ಹೋಗು ಅಂತ. ಶಿವನ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಒಳ್ಳೆ ಬುದ್ಧಿ ಬಂದಿದೆ ನನಗೆ, ಹೋಗಪ್ಪ ಅಂತ ಹೇಳ್ತಾರೆ. ಇಸ್ಕಾನ್ಗೆ ಹೋಗ್ತಿರೋದ್ರೆ ಅಲ್ಲಿ ಮಾತ್ರ ಹೋಗ್ಬೇಡ ಅಂತ. ಯಾಕೆ ಅಂತ ಹೇಳಿದ್ರೆ ಎದ್ಗತ್ವ ನಾನು ಇವತ್ತಂತೆ ತದ್ಧಾಮ ಪರಮಮ್ಮ. ಅಲ್ಲಿ ಹೋದವ್ರು ಮತ್ತೆ ಯಾವತ್ತು ವಾಪಸ್ ಬರೋದಿಲ್ಲ. ಅದಕ್ಕೆ ಇಸ್ಕಾನ್ಗೆ ಯಾರು ಮಕ್ಕಳನ್ನ ಕಳಿಸೋದಿಲ್ಲ. ಮಾಂಸಾಹಾರ ಬಿಡಬೇಕಾಗುತ್ತಲ್ಲ. ಶಿಲಪ್ರಭುಪಾದ ಹೇಳ್ತಾರೆ ನೀವು ಇಲ್ಲಿ ಬರಬೇಕಂದ್ರೆ ಮೊದಲು ಇದೆಲ್ಲ ತ್ಯಾಗ ಮಾಡಿ ಅಂತೇಳಿ. ಅವರೇನು ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ. ನೀವು ಹೇಗಾದರೂ ಇರಿ, ಇಲ್ಲಿ ಬನ್ನಿ ಅಂತ ಹೇಳಿಲ್ಲ ಅವರು. ಅಮೇರಿಕಾದಲ್ಲಿ 4 ನಿಯಂತ್ರಕ ತತ್ವಗಳು ಇಲ್ಲದೆ ಈ 4 ಪಾಪಕೃತ್ಯಗಳು ಪ್ರಧಾನ ಆಗಿದ್ದಂಥ ದೇಶದಲ್ಲಿ ಹೋಗಿ ಶಿಲಪ್ರಭುಪಾದ ಹೇಳ್ತಾರೆ ನೀವು ಇದೆಲ್ಲ ಬಿಡಿ ಅಂತೇಳಿ. ನಮಗೇನು ಭಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕೋಟಿ ಸಂಖ್ಯೆಯಲ್ಲಿ ಜನ ಧರ್ಮವನ್ನು ಇವತ್ತು ಬರೀ ಹೆಸರಿಗೆ ಮಾತ್ರ ಪಾಲಿಸ್ತಾ ಇದ್ದಾರೆ. ಯಾವುದೇ ನಿಯಂತ್ರಕ ತತ್ವನ ಪಾಲನೆ ಮಾಡ್ತಾ ಇಲ್ಲ. ಈ ಥರ ಎಷ್ಟಿದ್ರೆ ಏನು ಜನಸಂಖ್ಯೆ? ಯಾರೋ ಬಂದು ನನಗೆ ಕೇಳ್ತಾಯಿದ್ರು, ಬೇರೆ ಮತದಲ್ಲಿರುವಂಥ ಜನ ಕೋಟಿ ಜನ ಇದ್ದಾರೆ, ಹಿಂದೂಗಳಲ್ಲಿ ನಿಮ್ಮ ಇಸ್ಕಾನವ್ರು ಭಾಳ ಕಡಿಮೆ ಇದ್ದಾರಲ್ಲ ಅಂತ. ಪರವಾಗಿಲ್ಲ, ಏನು ತೊಂದರೆ ಇಲ್ಲ ಅಂತೇಳಿ. ಅಂದರೆ ವಜ್ರ ಎಲ್ಲ ಕಡೆ ಸಿಗುತ್ತಾ? ವಜ್ರ ಎಲ್ಲ ಕಡೆ ಸಿಗಲ್ಲ. ವಜ್ರ ಸಿಗಬೇಕು ಸ್ವಲ್ಪ ತಪಸ್ಸೆ ಮಾಡಬೇಕಲ್ಲ, ಐಶ್ವರ್ಯ ಬೇಕಲ್ಲ ತಗೊಳ್ಳೋಕ್ಕೆ. ಸೊ ಹಾಗಾಗಿ ಇಷ್ಟು ಕೋಟಿ ಜನ ಇದ್ದರೂ ಸಹ ಅವರಲ್ಲಿ ತಪಸ್ಸೆ ಇಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ ಉಂಟು? ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಮಾಂಸಾಹಾರಕ್ಕೋಸ್ಕರ ಜನ ಇವತ್ತು ಬಿಡಬೇಕಲ್ಲ ಅಂತ ಕೆಲವು ಸರಿ ಇಸ್ಕಾನ್ಗೆ ಬರೋದಿಲ್ಲ. ಮದ್ಯಪಾನ ಸಹ ಭಾಳ ದೊಡ್ಡ ಪ್ರಭಾವನ ನಮ್ಮ ಮೇಲೆ ಬೀರ್ತಾ ಇದೆ ಅಲ್ವಾ? ಮದ್ಯಪಾನ ಕೆಲವರಿಗೆ ಅದು ಬಿಟ್ಟು ಬರೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುತ್ತೆ. ಒಬ್ಬ ಭಕ್ತ ಹೋಗಿ ಇನ್ನೊಬ್ಬರಿಗೆ ಪ್ರಚಾರ ಮಾಡ್ತಾಯಿದ್ರು, ಕುಡುಕರು ಅನ್ಬಾರ್ದು ಇವಾಗ. ಕುಡುಕರು ಅಂದರೆ ಅವರು ಭಾಳ ಬೇಜಾರು ಮಾಡ್ಕೋತಾರೆ. ಏನೋ ಒಂದು ಹೆಸರಿದೆ, ತೀರ್ಥಂಕರರು ಅನ್ಬೋದೇನೋ. ಅವ್ರು ಹೇಳ್ತಾ ಇದ್ದ, ಭಕ್ತರು ಪ್ರಚಾರ ಮಾಡ್ತಾಯಿದ್ರು. ಪ್ರಚಾರ ಮಾಡ್ತಾ ಹೇಳ್ತಾಯಿದ್ರು, ಪ್ರಭು ನೀವು ಕುಡಿಬಾರ್ದು, ಕುಡಿದ್ರೆ ನರಕಕ್ಕೆ ಹೋಗ್ತೀರಾ ಅಂತ. ಅವನು ಹೇಳ್ತಾ ಇದ್ದ, ನಾನು ಒಬ್ಬನೇ ನರಕಕ್ಕೆ ಹೋಗೋದು, ನಮ್ಮ ಅಪ್ಪನೂ ಕುಡಿತಾನೆ, ಅವರು ನರಕಕ್ಕೆ ಹೋಗ್ತಾರೆ ಅಂತ. ನಮ್ಮ ಚಿಕ್ಕಪ್ಪನೂ ಕುಡಿತಾರೆ ಅಂತ, ಅವರು ನರಕಕ್ಕೆ ಹೋಗ್ತಾರೆ. ನಮ್ಮ ಸ್ನೇಹಿತ ಕುಡಿತಾರೆ ಅಂತ, ಅವರು ನರಕಕ್ಕೆ ಹೋಗ್ತಾರೆ ಅಂತ. ಅವರೆಲ್ಲ ಆದಮೇಲೆ ನನಗಿನ್ನೇನು ಕೆಲಸ ಇಲ್ಲ, ನಾನು ಹೋಗ್ತೀನಿ ಅಂತ. ಸೊ ಈ ಥರ ಕುಡುಕರನ್ನ ಅಥವಾ ಇದನ್ನು ಬಿಡಿಸೋದು ಭಾಳ ಕಷ್ಟ ಇದೆ. ಆದರೆ ಭಕ್ತಿ ಸೇವೆಗೆ ಬಂದಾಗ ತಂತಾನೇ ಅದು ಬಿಟ್ಟೋಗುತ್ತೆ. ನನಗೂ ಸಹ ಕೃಷ್ಣ ಭಕ್ತಿಯಲ್ಲಿ ಪ್ರಾರಂಭದಲ್ಲಿ ಬಂದಾಗ ಜಗಾಯ್ ಮತಾಯ್ ಕತೆ ಕೇಳಿಬಿಟ್ಟೆ ನಾನು. ಜಗಾಯ್ ಮತಾಯ್ ಕತೆ ಕೇಳಿ ಭಾಳ ಇನ್ಸ್ಪೈರ್ ಆಗಿಬಿಟ್ಟು ನಾನು ಒಬ್ಬ ಕುಡುಕನಾದರೂ ಕುಡಿತಾ ಬಿಡಿಸ್ಬೇಕು ಅಂತೇಳಿ ನಿರ್ಧಾರ ಮಾಡಿದೆ. ಆ ಸಮಯಕ್ಕಾಗಲೇ ನಮಗೆ ಭಾಳ ಜನ ಸ್ನೇಹಿತರಿದ್ದರು. ಒಬ್ಬ ಸ್ನೇಹಿತ ಅಂತೂ 24/7 ಯಾವಾಗಲೂ ಕೈಯಲ್ಲಿ ಬಾಟ್ಲಿ ಇಟ್ಕೊಂಡಿರ್ತಾ ಇದ್ದ. ಸೊ ಅವನ್ನ ಇಸ್ಕಾನ್ಗೆ ಬಾಪ ಅಂತ ಕರೆದೆ.
ನನ್ನ ಇಸ್ಕಾನ ಕರಿತಾ ಇದೆಯಾ ಅಂದ. ಆಶ್ಚರ್ಯ ಏನು, ಬಾ ನೀನು ಅಂದೆ. ಅವ್ನು ಕಂಡೀಷನ್ ಹೇಳಿದ, ನಾನು ಬಾಟ್ಲಿ ಹಿಡ್ಕೊಂಡೇ ಬರ್ತೀನಿ ಅಂದ. ಅಯ್ಯೋ ಹಾಳಾಗಿ ಹೋಗ್ಲಿ, ಬಾ ನೀನು ಅಂತ ಹೇಳಿದೆ. ಸರಿ, ಬಾಟ್ಲಿ ತೊಗೊಂಡು ಬಂದ, ಪ್ರವಚನ ನಡೀತಾ ಇತ್ತು. ನಾನು ಹೇಳಿದೆ, ಒಳಗೆ ತರಬೇಡ ಅಂತ. ಏನು ಮಾಡಲಿ ಅಂದ. ಇಲ್ಲಿ ಸಜ್ಜೆ ಮೇಲೆ ಇಡು ಅಂದ. ಇಸ್ಕಾನವ್ರು ಕುಡಿಲ್ಲ ತಾನೇ ಅಂದ. ಅಯ್ಯೋ, ಇಸ್ಕಾನವ್ರು ಕಾಫಿ ಟೀ ಕೂಡ ಕುಡಿಯಲ್ಲ, ಧೈರ್ಯವಾಗಿ ಇಟ್ಬಿಟ್ಟು ಬಾ ಅಂದೆ. ಹೊರಡೆ ಬಂದ, ಪ್ರವಚನ ಕೇಳ್ತಾ ಇದ್ದ. ಪ್ರವಚನ ಕೇಳಿದಾಗ ಸ್ವಲ್ಪ ಹೊತ್ತಾದ್ಮೇಲೆ ಅವ್ನಿಗೆ ಏನು ಅನ್ನಿಸ್ತೇನೋ, ಆಚೆ ಎದ್ದೋಗಿ ಬಂದ. ನನಗೆ ಅನ್ನಿಸ್ತೀವನು ಹಾಕ್ಕೊಂಡು ಬಂದಿದ್ದಾನೆ ಅಂತ. ಬಂದ ಕುತ್ಕೊಂಡು ಕೇಳಿದೆ ಸ್ವಲ್ಪ ಹೊತ್ತು ಪ್ರವಚನ. ಆಮೇಲೆ ಅಲ್ಲಿ ಪ್ರವಚನಕಾರರು, ನೀವು ಜಪ ಮಾಡ್ತೀರಾ ಅಂತ ಕೈ ಎತ್ತದ. ಜಪಮಾಲೆ ಅವನಿಗೆ ಫ್ರೀಯಾಗಿ ಕೊಟ್ಟರು. ಅವಾಗೆಲ್ಲ ಫ್ರೀಯಾಗಿ ಜಪಮಾಲೆ ಕೊಡ್ತಾಯಿದ್ರು. ಶಿಕ್ಷಾ, ಮೊದಲನೇ ಮಾಲೆ ಶಿಕ್ಷಾ, ಜಪಮಾಲೆ ತೊಗೊಂಡ. ಆಮೇಲೆ ಹೊರಗಡೆ ಹೋದ, ಎಲ್ಲ ಸ್ನೇಹಿತರ ಹತ್ರ ಹೇಳ್ತಾ ಇದ್ದ. ಒಂದು ಕೈಲಿ ಬಾಟ್ಲಿ ಹಿಡ್ಕೊಂಡು, ಇನ್ನೊಂದು ಕೈಲಿ ಮಾಲೆ ಹಿಡ್ಕೊಂಡು, ಅಯ್ಯೋ ಜಾಯ್ನ್ ಇಸ್ಕಾನ ಅಂತ ಹೇಳ್ದ ಇದ್ದ. ಅಯ್ಯೋ ಹಾಳಾದವನೇ ಅಂತೇಳಿ ಅವನಿಗೆ ನಾನು ಜಪಮಾಲೆ ವಾಪಸ್ ಇಸ್ಕೊಳ್ಳೋ ಅಷ್ಟರಲ್ಲಿ 1 ವಾರ ಆಯಿತು. ಸೊ ಈ ಥರ ಕುಡುಕರನ್ನ ಅವ್ರ ಸ್ವಭಾವನ ಬಿಡಿಸೋದು ಭಾಳ ಕಷ್ಟ ಇದೆ. ಆದರೂ ಸಹ ಕೃಷ್ಣ ಭಕ್ತಿಗೆ ಬಂದಿದ್ದ ತಕ್ಷಣ ಆ ರಸಾಸ್ವಾದನೆ ಅಂತ ಹೇಳ್ತಾರಲ್ಲ, ಆ ರಸಾಸ್ವಾದನೆ ಅವನಿಗೆ ಏನೋ ಒಂದು ಉನ್ನತವಾದಂಥ ರಸ ಬೇಕು ಅವನಿಗೆ. ಆ ರಸ ಸಿಗುತ್ತೆ. ಎಲ್ಲಿ ಸಿಗುತ್ತೆ? ಕೃಷ್ಣ ಭಕ್ತಿ ಮಾಡಿದಾಗ ಸಿಗುತ್ತೆ, ಇಲ್ಲ ಅಂದರೆ ಸಿಕ್ಕೋದಿಲ್ಲ. ಅದೇ ರೀತಿ ಮಾನಿನಿ ಅಂತ ಹೇಳ್ತಾರೆ. ಮಾನಿನಿ ಅಂತ ಹೇಳಿದ್ರೆ ಅನೈತಿಕ ಸಂಬಂಧ ಅಂತ ಹೇಳ್ತಾರಲ್ಲ, ಅದು ಸಹ ಭಾಳ ಸ್ಟ್ರಾಂಗ್ ಆಗಿರುವಂಥ ಒಂದು ರಿಲೇಷನ್ಶಿಪ್ ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ಎಲ್ಲರಿಗೆ ಅವೈಲೇಬಲ್ ಇದೆ ಅದು. ಮಾನಸಿಕವಾಗಿ ಹೇಗೆಲ್ಲ ಅವರು ವ್ಯಸನಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ಯಾರು ಸಹ ಪರಿಶುದ್ಧವಾಗಿ ಇರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗಿನ ಕಾಲದಲ್ಲೇನು, ಹಿಂದಿನ ಕಾಲದಲ್ಲೂ ಸಹ ಅಂಗಿರ ಮುನಿ ಅಂತ ಒಬ್ಬ ಮುನಿ, ಅವರು ನನಗೆ ಈ ಭೌತಿಕ ಆಕರ್ಷಣೆನೇ ಬೇಡ ಅಂಥೇಳಿ ನೀರಲ್ಲಿ ಹೋಗಿ ಕೂತ್ಕೊಂಡು ತಪಸ್ಸೆ ಮಾಡಿದ್ರೆ. ನೀರಲ್ಲಿ ಒಂದು ಸರೋವರದಲ್ಲಿ ಮಧ್ಯದಲ್ಲಿ ಹೋಗಿ ನೀರಲ್ಲಿ ಹೋಗಿ ಕೂತ್ಕೊಂಡು ತಪಸ್ಸೆ ಮಾಡ್ತಾಯಿದ್ರು. ಅವ್ರಿಗೆ 2 ಮತ್ಸ್ಯಗಳನ್ನು ನೋಡಿ ಅವ್ರಿಗೆ ಆಶ್ಚರ್ಯ ಆಯಿತು. ಮತ್ಸ್ಯಗಳು ಮೈಥುನ ಮಾಡ್ತಾಯಿತ್ತು. ಅದು ನೋಡಿ ಆಕರ್ಷಣೆ ಆಗೋಯ್ತು ಅವ್ರಿಗೆ. ನೀರಿಂದ ಹೊರಗಡೆ ಬಂದು ಮತ್ತೆ ಒಬ್ಬ ರಾಜರಂತರ ಬಂದು ಅವನಿಗಿರುವಂಥ 50 ಜನ ಕುಮಾರಿಯರನ್ನ ಮದುವೆಯಾಗಿ 50 ರೀತಿಯಲ್ಲಿ ವಿಸ್ತಾರ ಆದರು. ಒಬ್ಬರೇ 50 ಆದರು, 50 ಜನನ ಮದುವೆ ಆದರು. ಎಷ್ಟು ಪ್ರಕಾರವಾಗಿ ನಮ್ಮ ಇಂದ್ರಿಯಗಳು ನಮಗೆ ಏನು ಮಾಡುತ್ತೆ, ನಮ್ಮ ಬುದ್ಧಿಯನ್ನು ಮನಸ್ಸನ್ನು ಸೆಳೆಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯಾವಾಗಲೇ ಆಗಲಿ ನಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು ಅಂತ ಹೇಳಿದ್ರೆ ಆ ಇಂದ್ರಿಯ ನಿಗ್ರಹ ನಮ್ಮ ಸ್ವಯಂ ಪ್ರಯತ್ನದಿಂದ ಆಗಲ್ಲ, ಭಗವಂತನ ಭಕ್ತರಿಂದ ಮಾತ್ರ ಆಗುತ್ತೆ ಅಂಥೇಳಿ, ಭಗವಂತನ ಭಕ್ತರ ಸಹಾಯದಿಂದ ಮಾತ್ರ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು. ಇವತ್ತಿನ ಕಾಲದಲ್ಲಿ ಸಮಯ ಎಷ್ಟು? 5 minutes. ಭಾಳ ಎಚ್ಚರಿಕೆಯಿಂದ ಇರಬೇಕು. ಇವತ್ತಿನ ದಿನ ಜೂಜಾಟ ಸಹ ಭಾಳ ದೊಡ್ಡ ರ್ಯಾಕೆಟ್ ಆಗಿದೆ. ಒಂದು ಸರಿ ಪೊಲೀಸ್ ಸ್ಟೇಷನ್ನಲ್ಲಿ ನಾನು ಹೋಗಿದ್ದಾಗ ಜನ್ಮಾಷ್ಟಮಿಗೆ ಒಂದು ಪರ್ಮಿಷನ್ ಲೆಟರ್ ಬೇಕಾಗಿತ್ತು. ಪೊಲೀಸ್ ಸ್ಟೇಷನ್ಗೆ ಹೋದೆ. ಅಲ್ಲಿ ಒಬ್ಬಳು ಮಹಿಳೆ ಬಂದಿದ್ದರು, ಒಂದು 24 ವರ್ಷದ ಮಹಿಳೆ, ಸಾಫ್ಟ್ವೇರ್ ಇಂಜಿನಿಯರು, IT, 6 digit ಸ್ಯಾಲ್ರಿ, ಭಾಳ ಸ್ಮಾರ್ಟಾಗಿದ್ದರು. ಅವ್ರು ಬಂದು ಪೊಲೀಸವ್ರ ಹತ್ರ ಅಳ್ತಾ ಇದ್ದಾರೆ. ಸಹ ನನ್ನ ದಯವಿಟ್ಟು ಕಾಪಾಡಿ, ನನ್ನ ಹಣ ಹೋಗಿದೆ ಅಂತೇಳಿ ಅಳ್ತಾಯಿದ್ರು. ಏನಮ್ಮ ಎಷ್ಟೋಗಿದೆ ನಿನ್ನ ಹಣ ಅಂತೇಳಿ. 7 ಲಕ್ಷ ಕಳ್ಕೊಂಡಿದ್ದೀನಿ. ಯಾಕೆ 7 ಲಕ್ಷ ಕಳ್ಕೊಂಡೆ? ಇಲ್ಲ, ನನಗೆ ಆನ್ಲೈನಲ್ಲಿ ಏನೋ ಟಾಸ್ಕ್ ಬಂದಿತ್ತು, ಆ ಟಾಸ್ಕ್ನ ನಾನು ಆಡ್ತಾ ಇದ್ದೆ, ಕೊನೆಗೆ ನಾನು 7 ಲಕ್ಷ ಬೆಟ್ಟಿಂಗ್ ಇಟ್ಟೆ ಅಂತ. 7 ಲಕ್ಷ ಪೂರ್ತಿ ಹಣ ಹೋಯಿತು. ಪೊಲೀಸವರು ಹೇಳ್ತಾಯಿದ್ರು 5 ಲಕ್ಷದವರೆಗೂ ಮಾತ್ರ ಇಲ್ಲಿ ಕಂಪ್ಲೇಂಟ್ ತೊಗೋತೀವಿ, 5 ಲಕ್ಷ ಆದಮೇಲೆ ನೀವು ಬೇರೆ ಕಡೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ. ಇದು ಭಾಳ ದೊಡ್ಡ ರ್ಯಾಕೆಟ್ ಆಗಿದೆ ಇವತ್ತು. ಸಾಮಾನ್ಯವಾಗಿ ಮಕ್ಕಳು ಸಹ ಇದಕ್ಕೆ ಬಲಿ ಆಗ್ತಾ ಇದ್ದಾರೆ. ಮಕ್ಕಳು ಆಡೋ ಗೇಮಲ್ಲಿ ಇವರು ಬೆಟ್ಟಿಂಗ್ ಇಡೋವಂಥದ್ದನ್ನು ಕಲ್ತಿದ್ದಾರೆ. ಎಲ್ಲ ಸಹ ಜೂಜಾಟದ ಮಯ ಆಗೋಗಿದೆ ಇವತ್ತು. ಅದಕ್ಕೆ ಭಕ್ತರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಕಾರಣಕ್ಕೂ ಇಂಥ ಫಿಶಿಂಗ್ ಅಂತ ಹೇಳ್ತೀವಲ್ಲ, ಇದಕ್ಕೆ ಬಲಿ ಆಗಬಾರ್ದು. ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ನಾವು ಎಲ್ಲ ಕಡೆ ಪ್ರಚಾರ ಮಾಡ್ತಾಯಿದ್ದೀವಿ. ಜೂಜು ನಮ್ಮನ್ನು ಹಾಳು ಮಾಡುವಂಥದ್ದು. ಅನೇಕರ ಸರದಲ್ಲಿ ಜೂಜಿದೆ. ಜೂಜು ಅಂದರೆ ಕೇವಲ ಒಂದು ಬೆಟ್ಟಿಂಗ್ ಆಡೋದು ಅಂತಲ್ಲ. ನಮ್ಮ ಜೀವನವನ್ನು ಕೆಲವು ಸರಿ ನಾವು ಜೂಜಿಗೆ ಇಟ್ಬಿಡ್ತೀವಿ. ಏನೋ ಅಧಿಕವಾದಂಥ ಹಣ ಸಂಪಾದನೆ ಮಾಡೋದು ಸಹ ಒಂದು ಜೂಜಾಟಕ್ಕೆ ಸಮಾನನೇ. ಯಾವಾಗಾದರೂ ಒಂದು ನಮ್ಮ ಆಫೀಸಲ್ಲೋ ಇನ್ನೊಂದು ಕಡೆನೋ ಒಂದು 2,000 ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ರೆ ಓವರ್ ಟೈಮ್ ಮಾಡಿ ಇಸ್ಕಾನ್ಗೆ ಯಾಕೆ ಬರ್ತಾಯಿಲ್ಲ ನೀವು ಅಂತ ಕೇಳಿದ್ರೆ, ಇಲ್ಲ OT ಮಾಡ್ತಾಯಿದ್ದೀನಿ ಪ್ರಭು ಅಂತಾರೆ. ಇದೇನಿದು? ಇದು ಜೂಜಲ್ವಾ ಇದು? ಹಾಗಾಗಿ ಈ 4 ಥರದ ಪಾಪಕೃತ್ಯಗಳನ್ನು ನಾವು ಬಿಡಬೇಕು ಅಂತ ಹೇಳಿದ್ರೆ ಭಗವಂತನ ಭಕ್ತರ ಸಂಘದಿಂದ ಮಾತ್ರ ನಾವು ಬಿಡ್ಬೋದು, ಹೊರತು ಬೇರೆ ದಾರಿ ಇಲ್ಲ ಅಂಥೇಳಿ. ಏಕೆ ಅಂತೇಳಿದ್ರೆ ಸರ್ಕಾರನೇ ಇವಾಗ ಇದಕ್ಕೆ
ಲೈಸೆನ್ಸ್ ಕೊಡ್ತಾ ಇರೋದು, ಜೂಜಾಟಿಕೆ ಲೈಸೆನ್ಸ್ ಕೊಡ್ತಾ ಇದೆ. ಪೊಲೀಸವರು ಹೇಳ್ತಾ ಇದ್ರು, ಸರ್ ಇದೆಲ್ಲ ನೀವು ಏನೋ ಅವಾಯ್ಡ್ ಮಾಡಲ್ವಾ, ಯಾಕೆ ಇದೆಲ್ಲ ಮಾಡಲ್ಲ ಅಂತ ಹೇಳಿದ್ರೆ ಪೊಲೀಸವರು ಹೇಳ್ತಾ ಇದ್ರು, ಸರ್ ಇದು ಮಲ್ಟಿ-ಬಿಲಿಯನ್ ಬಿಸ್ನೆಸ್ ಅಂತೆ. ಮಲ್ಟಿ-ಬಿಲಿಯನ್, ₹1 ₹2 ಅಲ್ಲ, ಬಿಲಿಯನ್ ಗಟ್ಟಲೆ ಹಣ ಬರ್ತಾ ಇದೆ. ಪೊಲೀಸವ್ರಿಗೆ ಕೇಳಿದಷ್ಟು ಹಣ ಕೊಡ್ತಾರಂತೆ, ನಮಗೆ ಇದಕ್ಕೆ ಸಪೋರ್ಟ್ ಮಾಡಿ ಅಂತೇಳಿ, ಅಂದರೆ ಕಂಪ್ಲೇಂಟ್ ತೊಗೋಬೇಡಿ ಅಂತೇಳಿ. ಹಾಗಾಗಿ ಜೂಜಾಟಿಕೆ ಸಹ ಇವತ್ತು ಭಾಳಷ್ಟು ಜನ ಬಲಿಯಾಗಿದ್ದಾರೆ ಅಂತೇಳಿ. ಏನು 4 ಭಾಳ ಮುಖ್ಯವಾಗಿ ನಾವು ಮಾಡಬಾರ್ದಾಗಿರೋದು: ಮಾಂಸ ಭಕ್ಷಣೆ, ಜೂಜು, ಅನೈತಿಕ ಸಂಬಂಧ. ಏನಾಗುತ್ತೆ ಇದರಿಂದ? ಏನಾಗುತ್ತೆ? ಇಲ್ಲಿ ಹೇಳ್ತಾ ಇದ್ದಾರೆ, ಇದನ್ನು ಮಾಡೋದ್ರಿಂದ ನಮಗೇನಾಗ್ತಾ ಇದೆ? 4 ಗುಣಗಳು ಹೊರಟೋಗ್ತಾ ಇದೆ: ಶುದ್ಧತೆ, ದಯೆ, ತಪಸ್ಸು, ಶುದ್ಧತೆ, ದಯೆ ಮತ್ತು ಸತ್ಯನಿಷ್ಠೆ. ಮನುಷ್ಯರಿಗೆ ಬೇಕಾಗಿರುವಂಥ ಭಾಳ ಮಹತ್ವಪೂರ್ಣ ಗುಣಗಳಲ್ಲಿ ಇದು ಭಾಳ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಆನಂದಕ್ಕೋಸ್ಕರ ನಮಗೇನೋ ಬೇರೆ ವಸ್ತುಗಳನ್ನು ಆಶ್ರಯ ಪಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆನಂದಕ್ಕೋಸ್ಕರ ನಮಗೆ ಭಗವಂತನ ಭಕ್ತಿ ಸಾಕು. ಭಗವಂತ ಹೇಳ್ತಾರೆ, ಯೋಂತಸ್ಸುಕೋ ಅಂತರಾರಾಮ ತಥಾಂತರ್ಜ್ಯೋತಿರೇವಯ ಲಭತೆ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂಯಾಯ ಕಲ್ಪತೆ. ಭಗವಂತನ ಭಕ್ತರಿಗೆ ಭೌತಿಕವಾದಂಥ ಇಂದ್ರಿಯಗಳಿಂದ ಏನು ಆನಂದ ಬೇಕಾಗಿಲ್ಲ. ಅವರು ಅಂತರ್ಯದಲ್ಲಿ ಆನಂದ ಪಡಿತಾ ಇದ್ದಾರೆ. ಹೇಗೆ? ತಮ್ಮ ಇಂದ್ರಿಯಗಳ ಸ್ತರದಲ್ಲಿ ಅವ್ರಿಗೆ ಭಗವಂತನ ಭಕ್ತಿ ಸೇವೆ ಸಿಗ್ತಾ ಇದೆ. ಮಂದಿರಕ್ಕೆ ಬಂದರೆ ಇಲ್ಲಿ ನಿಮಗೆ ನಿಮ್ಮ ಇಂದ್ರಿಯಗಳನ್ನು ನೀವು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸ್ತೀರೋ ಇಲ್ವೋ? ನಂಜುಂಡ ಪ್ರಭು ಹೇಳ್ತಾರೆ, ಸ್ವಲ್ಪ ಅಡುಗೆ ಮಾಡೋಕ್ಕೆ ಕೆಲಸ ಸ್ವಲ್ಪ ಸಹಾಯ ಮಾಡಿ ಅಂತ, ಸೇವೆ ಕೊಡಿ ಅಂತ. ಅಲ್ಲಿ ಹೋದರೆ ನಿಮ್ಗೆ ಆನಂದ ಇದೆಯಾ? ಇಲ್ಲಿ ನಮ್ಮ ಪ್ರಭುಗಳು, ಶಿವನಾಥ್ ಪ್ರಭುಗಳು, ಶಿವಪತಿ ಪ್ರಭುಗಳು ಡೇಟಿ ವರ್ಷಿಪಲ್ಲಿ ನಮಗೆ ಸಹಾಯ ಮಾಡಿ, ಸ್ವಲ್ಪ ಹೂ ಕಟ್ಕೊಡಿ ಅಂತ ಮಾತಾಜಿಗೆ ಕೇಳ್ತಾರೆ. ಇಂದ್ರಿಯಗಳನ್ನು ನೀವು ತೊಡಗಿಸ್ತೀರಲ್ಲ, ಆನಂದ ಇದೆಯಾ? ಅದೇ ರೀತಿ ಮನಸ್ಸನ್ನು ಸಹ ತೊಡಗಿಸ್ತೀವಲ್ವ? ಮನಸ್ಸನ್ನು ಸಹ ಭಗವಂತನ ಸೇವೆಯಲ್ಲಿ ತೊಡಗಿಸ್ತೀವಿ. ಬುದ್ಧಿಯನ್ನು ಸಹ ಸೇವೆಯಲ್ಲಿ ತೊಡಗಿಸಿದ್ದಾರೆ ಭಕ್ತರಲ್ಲಿ. ಒಂದು ಒಳ್ಳೆ ಮಂದಿರವನ್ನು ಮಾಡಬೇಕು, ಆ ಮಂದಿರದಲ್ಲಿ ಅನೇಕ ಜನ ಭಕ್ತರು ಬಂದು ಭಾಗವಹಿಸಬೇಕು ಅಂಥೇಳಿ ಮಂದಿರವನ್ನು ಮಾಡಿದ್ದಾರೆ. ಅದು ಬುದ್ಧಿದ ಉಪಯೋಗ ಅಲ್ವಾ? ಬುದ್ಧಿನ ಉಪಯೋಗಿಸ್ತೀವಿ. ಸೊ ಈ ರೀತಿಯೆಲ್ಲ ಇಂದ್ರಿಯಗಳಿಗಿಂತ, ಮನಸ್ಸಿಗಿಂತ, ಬುದ್ಧಿಗಿಂತ ಆತ್ಮದ ಸ್ತರದಲ್ಲಿ ನಾವು ಆನಂದವನ್ನು ಪಡಿತೀವಿ. ಯಾರು? ಭಕ್ತರು. ಕಾರಣ ಏನಂದರೆ, ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾಬುದ್ಧಿ ಯು ಬುದ್ಧೇಹೇ ಪರತಸ್ತು ಸಹ ಅಂತ ಹೇಳ್ತಾರೆ. ಅಂದರೆ ಇಂದ್ರಿಯಗಳಿಗಿಂತ ಮನಸ್ಸಿನ ಸ್ತರದಲ್ಲಿ ಇಂಟೆಲೆಕ್ಚುವಲ್ ಪೀಪಲ್ ಇದ್ದಾರೆ, ಅವರು ಆನಂದವನ್ನು ಇನ್ನೂ ಹೆಚ್ಚು ಪಡಿತಾರೆ. ಮನಸ್ಸಿಗಿಂತ ಇನ್ನೂ ಹೆಚ್ಚು ಬುದ್ಧಿ ಸ್ತರದಲ್ಲಿ ಇರುವಂಥವ್ರು ಆನಂದವನ್ನು ಪಡಿತಾರೆ. ಎಂಟರ್ಟೈನ್ಮೆಂಟ್ಗಿಂತ ಸ್ವಲ್ಪ ಇಂಟೆಲೆಕ್ಚುವಲ್ ಪೀಪಲ್ ಸ್ವಲ್ಪ ಬೆಟರ್ ಅಲ್ವಾ, ಅವರು ಇನ್ನೂ ಆನಂದವನ್ನು ಪಡಿತಾರೆ. ಅದಕ್ಕಿಂತ ಇನ್ನೂ ಹೆಚ್ಚಾಗಿ, ಬುದ್ಧಿಗಿಂತ ಇನ್ನೂ ಹೆಚ್ಚಾಗಿ ಆತ್ಮದ ಸ್ತರದಲ್ಲಿ ಆಧ್ಯಾತ್ಮಿಕ ಚೈತನ್ಯ ಯಾರಿಗೆ ಬರ್ತಾ ಇದೆಯೋ ಅವರು ಇನ್ನೂ ಆನಂದವಾಗಿರ್ಬೋದು. ಅಂದರೆ ಯಾರು ಭಗವಂತನ ಭಕ್ತಿಯನ್ನು ಮಾಡ್ತಾಯಿದ್ರು ಅವರು ಇನ್ನೂ ಆನಂದವಾಗಿರ್ಬೋದು. ಹಾಗಾಗಿ ಭಕ್ತಿಯನ್ನು ಮಾಡುವಂಥ ಒಂದು ಅವಕಾಶ ಇದೆ, ಸಾಧು ಸಂಘದ ಒಂದು ಅವಕಾಶ ಇದೆ ಅಂತ ಹೇಳಿದ್ರೆ ತಕ್ಷಣ ಅಲ್ಲಿಗೆ ನಾವು ಹೋಗಬೇಕು, ಆಸಕ್ತಿಯನ್ನು ತೋರಿಸ್ಬೇಕು. ಬರದೇ ಇರೋದಕ್ಕೆ 100 ಕಾರಣ ನಮಗಿದೆ, ಆದರೆ ಬರೋದಕ್ಕೆ ಒಂದು ಕಾರಣ ಬೇಕು. ಒಂದು ಕಾರಣ ಏನು? ನನಗೋಸ್ಕರ ನಾನು ಬರ್ತಾ ಇದ್ದೀನಿ. ನಮ್ಮ ಸಮಯವನ್ನು ಬೇರೆಯವ್ರಿಗೋಸ್ಕರ ಎಲ್ಲ ನಾವು ವಿನಿಯೋಗ ಮಾಡಿದ್ದೀವಿ. ಒಂದು ವಾರದಲ್ಲಿ 172 ಗಂಟೆ ಇದೆ. 172 ಗಂಟೆ ನಾನು ಬೇರೆಯವ್ರಿಗೋಸ್ಕರ ಕೊಟ್ಟಿದ್ದೀನಿ. ಹೆಂಡತಿಗೋಸ್ಕರ, ಮಕ್ಕಳಿಗೋಸ್ಕರ, ಆಫೀಸಲ್ಲಿ ಬಾಸ್ಗೋಸ್ಕರ, ಎಲ್ಲರಿಗೋಸ್ಕರ ಕೊಟ್ಟಿದ್ದೀನಿ. 2 ಗಂಟೆ ಕೇಳ್ತಾ ಇದ್ದಾರೆ, ಇಲ್ಲಿ 2 ಗಂಟೆ ನೀವು ಬನ್ನಿ ಅಂತೇಳಿ, ಭಗವಂತನಿಗೆ ಆಕರ್ಷಿತ ಆಗಿ ಅಂತೇಳಿ. ಭಗವಂತನಿಗೆ ಇನ್ನೊಂದು ಹೆಸರು ಮದನ ಮೋಹನ ಅಂತೇಳಿ. ಇಲ್ಲೊಬ್ಬರು ಮದನ್ ಮೋಹನ್ ಇದ್ದಾರೆ. ನೀವು ಅವ್ರಿಗೆ ಆಕರ್ಷಣೆ ಆದರೂ ಪರವಾಗಿಲ್ಲ, ಇವ್ರಿಗೆ ಆಕರ್ಷಣೆ ಆದರೂ ಪರವಾಗಿಲ್ಲ, ನೀವು ಉದ್ಧಾರ ಆಗ್ಬೋದು. ಹಾಗಾಗಿ ಆಕರ್ಷಣೆ ಬಹಳ ಮುಖ್ಯ. ಯಾರಿಗೆ ಆಕರ್ಷಣೆ ಆಗಬೇಕು? ನಾವು ಭಗವಂತನ ಭಕ್ತಿ ಕಡೆಗೆ ಆಕರ್ಷಣೆ ಆಗಬೇಕು. ಭಗವಂತನ ಭಕ್ತಿ ಕಡೆಗೆ ನಮ್ಮ ಮನಸ್ಸು ವಾಲಬೇಕು. ಆವಾಗ ಇಂದ್ರಿಯಗಳ ಸ್ತರದಲ್ಲಿ ಸಿಗುವಂಥ ಆನಂದಕ್ಕಿಂತ 100 ಪಟ್ಟು ಹೆಚ್ಚು ಆನಂದವನ್ನು ನಾವು ಅನುಭವಿಸ್ಬೋದು. ಸಾಮಾನ್ಯವಾಗಿ ಮನುಷ್ಯರಿಗೆ ಸಿಗುವಂಥ ಆನಂದ ದೇವತೆಗಳಿಗೆ ಸಿಗುವಂಥ ಆನಂದಕ್ಕೆ ಸಮ ಅಲ್ಲ. ದೇವತೆಗಳು ಮನುಷ್ಯರ ಆನಂದಕ್ಕಿಂತ 100 ಪಟ್ಟು ಆನಂದವನ್ನು ಪಡಿತಾರೆ. ದೇವತೆಗಳಿಗಿಂತ ಇನ್ನೂ 100 ಪಟ್ಟು ಆನಂದವನ್ನು ಮಹರ್ಷಿಗಳು ಪಡಿತಾರೆ. ಮಹರ್ಷಿಗಳಿಗಿಂತ ಇನ್ನೂ 100 ಪಟ್ಟು ಆನಂದವನ್ನು ಬ್ರಹ್ಮ ಪಡಿತಾರೆ. ಆದರೆ ಭಕ್ತಿಯಲ್ಲಿ ಸಿಗುವಂತಹ ಒಂದು ಬಿಂದು ಆನಂದ ಬ್ರಹ್ಮಾನಂದದ ಸಾಗರಕ್ಕೆ ಕೂಡ ಸಮ ಅಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಭಕ್ತಿಯಲ್ಲಿ ಸಿಗುವಂಥ ಆನಂದವನ್ನು ಯಾರಾದರೂ ಅಂದಾಜು ಮಾಡ್ಬೋದಾ? ಯಾರೂ ಅಂದಾಜು ಮಾಡೋಕ್ಕಾಗಲ್ಲ. ಭಕ್ತಿಯನ್ನು ಮಾಡಿ ನೀವೇ ಅದರ ಅನುಭವನ ಪಡಿಬೇಕೇ ಹೊರತು ಬೇರೆ ಯಾರೂ ಅದನ್ನು ನಿಮಗೆ ಪ್ರಾಯೋಗಿಕವಾಗಿ ಮಾಡಿ ತೋರ್ಸೋಕ್ಕಾಗಲ್ಲ. ತಮ್ಮೆಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ, ಈ ಒಂದು ಮಂದಿರದಲ್ಲಿ ಎಲ್ಲ ಸೇವೆಗಳನ್ನು ತಗೊಂಡು
ಪೂಜ್ಯರಾದಂಥ ಮದನ್ ಮೋಹನ್ ಪ್ರಭುಗಳಿಗೆ ಸಾಧ್ಯಾದಷ್ಟು ಸಹಕಾರ ಕೊಡಿ. ಪ್ರಚಾರ ಮಾಡಲಿಕ್ಕೆ ಹೆಚ್ಚಿನ ಸೇವೆಯನ್ನು ಜವಾಬ್ದಾರಿಯನ್ನು ತಗೊಂಡು ಅವರ ಒಂದು ಕಾರ್ಯಕ್ರಮವನ್ನು ಇನ್ನೂ ಒಂದು ಹೆಚ್ಚಿನ ಮಟ್ಟದಲ್ಲಿ ತಗೊಂಡು ಹೋಗಲಿ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲಿ. ಇಸ್ಕಾನ್ ಅನ್ನಪೂರ್ಣೇಶ್ವರಿ ನಗರವನ್ನು ಇಡೀ ಬೆಂಗಳೂರು, ಇಡೀ ಭಾರತ ಗುರುತಿಸಲಿ. ಅಷ್ಟು ಸ್ಥಾಯಿಗೆ ನೀವು ಬೆಳೀರಿ ಅಂಥೇಳಿ ಆಶಿಸ್ತಾ ಈ ಒಂದು ಭಾಗವತಂ ಪ್ರವಚನಕ್ಕೆ ವಿರಾಮವನ್ನು ಕೊಡೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ. ಏನಾದರೂ ನಿಮಗೆ ಕಾಮೆಂಟ್ಸ್ ಆಗಲಿ ಪ್ರಶ್ನೆ ಆಗಲಿ ಇದ್ದರೆ ಪ್ರಯತ್ನ ಮಾಡ್ತೀನಿ. ಪುರಾಣ ಓದಕ್ಕಾಯಿತು, ನೀತಿ ಹೇಳಕ್ಕಾಯಿತು ಅಂತ ಒಂದು ನುಡಿ ಇದೆ ಸಮಾಜದಲ್ಲಿ. ಇದರ ಪ್ರಭಾವ ಅಥವಾ ಇದರ ಅರ್ಥ ಏನು ಸ್ವಲ್ಪ ತಮಗೆ ಹೇಳಕ್ಕೆ ಸಾಧ್ಯ ಆಗುತ್ತಾ? ಪುರಾಣ ಓದಕ್ಕಾಯ್ತು, ನೀತಿ ಹೇಳಕ್ಕಾಯ್ತು ಅಂತೇಳಿ ನಿಜ ಜೀವನಕ್ಕೆ ಸಂಬಂಧ ಅಂತ. ಹಾಂ, ಇದು ಪುರಾಣ ಆಗಲಿ ನೀತಿ ಆಗಲಿ ನಮ್ಮ ನಿಜ ಜೀವನಕ್ಕೋಸ್ಕರನೇ ಇರೋದು. ಆದರೆ ಪುರಾಣವನ್ನು ನೀತಿಯನ್ನು ನಾವು ಗಾಳಿಗೆ ಬಿಟ್ಟಿದ್ದೀವಿ. ಕಾರಣ ಏನು? ಗಾಳಿಗೆ ಬಿಡೋದಕ್ಕೆ ಕಾರಣ ಏನು? ಏಕೆ ಅಂತ ಹೇಳಿದ್ರೆ, ಇಷ್ಟೊತ್ತು ನಾವು ಕ್ಲಾಸಲ್ಲಿ ಚರ್ಚೆ ಮಾಡ್ತಾಯಿದ್ವಿ, ನನ್ನ ಇಂದ್ರಿಯ ತೃಪ್ತಿಗೆ ಇದು ಅಡ್ಡ ಬರ್ತಾ ಇದೆ, ನಾನು ಆನಂದ ಪಡೆಯೋದಕ್ಕೋಸ್ಕರ ಇದು ಅಡ್ಡ ಬರ್ತಾ ಇದೆ ಅಂತೇಳಿ. ಆದರೆ ಅವ್ರಿಗೆ ಗೊತ್ತಿಲ್ಲ ನಿಜವಾದಂಥ ಆನಂದ ಪುರಾಣಗಳನ್ನು, ಇತಿಹಾಸಗಳನ್ನು, ನಿಯಮಗಳನ್ನು ಪಾಲನೆ ಮಾಡಿದ್ರೇ ಬರೋದು ಅಂತೇಳಿ. ಒಂದು ಸಣ್ಣ ಉದಾಹರಣೆ ನಿಮಗೆ ಹೇಳ್ಕೊಡ್ತೀನಿ. ನಿಯಮಗಳನ್ನು ಪಾಲನೆ ಮಾಡಬೇಕು ಅಲ್ವಾ? ಅವಾಗ ಎಲ್ಲರೂ ಆನಂದವಾಗಿರ್ಬೋದು. ನೀವು ಇಲ್ಲಿಂದ ಗಾಡಿ ತೊಗೊಂಡು ಹೋಗ್ತಾ ಇದ್ದೀರಾ ಒಂದು ಟ್ರಾಫಿಕ್ ಸಿಗ್ನಲ್ ಕಡೆಗೆ, ಟ್ರಾಫಿಕ್ ಸಿಗ್ನಲ್ ಇಲ್ಲ, ಟ್ರಾಫಿಕ್ ಪೊಲೀಸ್ ಇಲ್ಲ, ಏನಾಗುತ್ತೆ ಅವಾಗ? ಎಲ್ಲ ಜಾಮ್ ಮಾಡಿಕೊಂಡು ಲೈಫೇ ಜಾಮ್ ಆಗುತ್ತೆ. ಹಾಗಾಗಿ ಪುರಾಣಗಳು ಮತ್ತು ನೀತಿ ನಿಯಮಗಳು ನಮ್ಮ ಉದ್ಧಾರಕ್ಕೋಸ್ಕರ ಇದೆಯೇ ಹೊರತು ಅದು ಕೇವಲ ಹೇಳಿಕೆ ಮಾತಲ್ಲ. ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಿಜವಾದಂಥ ಆನಂದವನ್ನು, ಸಮೃದ್ಧಿಯನ್ನು ನಾವು ಅನುಭವಿಸ್ತೀವಿ ಹೊರತು ಈ ಒಂದು ಭಾಳ ಎಚ್ಚರಿಕೆಯಿಂದ ಇರಬೇಕು. ಪುರಾಣಗಳನ್ನು, ನಿಯಮಗಳನ್ನು ತಿರಸ್ಕಾರ ಮಾಡೋರು 100 ಜನ ಇದ್ದಾರೆ ಇವತ್ತು. ಆದರೆ ನೀತಿ ನಿಯಮಗಳನ್ನು, ಪುರಾಣಗಳನ್ನು ಬೋಧನೆ ಮಾಡೋರು ನಿಮಗೆ ಒಬ್ಬರು ಸಿಗಲ್ಲ. ಹಾಗಾಗಿ ಅದು ನೀವೇ ಆಲೋಚನೆ ಮಾಡಿ ಯಾರು ಹೇಳ್ತಾರೆ ಅಂತ. ಖಂಡಿತ. ಹಾಗಾಗಿ ಪುರಾಣಗಳನ್ನು, ಇತಿಹಾಸಗಳನ್ನು ನಮ್ಮ ಜೀವನದ ಭಾಗ ಮಾಡ್ಕೋಬೇಕು. ಪುರಾಣಗಳನ್ನು, ಇತಿಹಾಸವನ್ನು ನಮ್ಮ ಜೀವನದ ಉಸಿರು ಮಾಡ್ಕೋಬೇಕು. ಕಲಿ ಅಂದರೆ ಸೃಷ್ಟಿ ಮಾಡುವ ಕಲಿನ ಭಗವಂತ ನಾನೇ ಎಲ್ಲ, ನನ್ನಲ್ಲಿ ಎಲ್ಲ ನಾನೇ ಇರ್ತೀನಿ, ಎಲ್ಲಾದ್ರೂ ನಾನೇ ಇದ್ದೀನಿ, ಕಲಿಯೂ ನಾನೇ ಇದ್ದೀನಿ ಅಂತ ಲೆಕ್ಕ ಹೇಳ್ತಾರೆ. ಕಲಿಯಿಂದ ಸೃಷ್ಟಿ ಮಾಡ್ತಾರೆ ಯಾರು? ಕಲಿನ ಸೃಷ್ಟಿ ಮಾಡಿದವರು ಭಗವಂತನೇ. ಕಾರಣ ಏನು? ಕಲಿಗೇನು ಕೆಲಸ? ಕಲಿ ಕೆಲಸ ಕೊಡೋರು ಯಾರು ಅಂದರೆ ಕಲಿಗೆ ದೇವರೇ ಕೆಲಸ ಕೊಡೋದು. ಏಕೆ ಅಂತ ಹೇಳಿದ್ರೆ ನಾವು ಬಯಸಿದ್ವಿ, ಅವ್ರು ಕೊಟ್ಟಿದ್ದಾರೆ ಅಷ್ಟೇ. ಈ ಯುಗದಲ್ಲಿ ಈ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ನನಗೆ ಇಷ್ಟ ಆಯಿತು ಇಲ್ಲಿ ಬದುಕಬೇಕು ಅಂತೇಳಿ. ಬದುಕಬೇಕು ಅಂದರೆ ನೀತಿ ನಿಯಮಗಳು ಮಾಯ ಆಗಬೇಕು. ನೀತಿ ನಿಯಮಗಳನ್ನು ಹೇಳುವಂಥ ರಾಜನೂ ಮಾಯ ಆಗಬೇಕು. ಅದಕ್ಕೋಸ್ಕರನೇ ಕಲಿ ಭಾಳ ಬುದ್ಧಿ ಉಪಯೋಗಿಸ್ತಾನೆ. ಕಲಿ ಯೋಚನೆ ಮಾಡ್ತಾನೆ, ಪರೀಕ್ಷಿತ ರಾಜ ಇವಾಗ ಇರಬಾರ್ದು, ಅವನ್ನ ನಾಶ ಮಾಡಬೇಕು ಅಂತೇಳಿ. ಅದಕ್ಕೆ 4 ವರ ಕೊಟ್ಟರು ಪರೀಕ್ಷಿತ್ ಮಹಾರಾಜ್. ಜೂಜು, ಮದ್ಯಪಾನ, ಮಾಂಸಾಹಾರ ಮತ್ತು ಅನೈತಿಕ ಸಂಬಂಧದಲ್ಲಿ ವಾಸ ಮಾಡು ಅಂತೇಳಿ. ಅವ್ನು ತೃಪ್ತಿ ಆಗಲಿಲ್ಲ. ಇದೆಲ್ಲ ಇವನ ರಾಜ್ಯದಲ್ಲಿ ಇಲ್ವಲ್ಲ, ನಾನು ಯಾಕೆ ಇವನ್ನ ಹೇಗೆ ಸಂಹಾರ ಮಾಡೋದು? ಹಾಗಾಗಿ ಚಿನ್ನ ಕೇಳ್ದ, ಚಿನ್ನದಲ್ಲಿ ವಾಸ ಮಾಡ್ತೀನಿ ಅಂತೇಳಿ. ಅವನು ಗೊತ್ತಿತ್ತು ರಾಜ ಖಂಡಿತವಾಗ್ಲೂ ಮುಕುಟ ಹಾಕ್ಕೋತಾನೆ ಅಂತೇಳಿ. ಮುಕುಟ ಹಾಕ್ಕೊಂಡ್ರೆ ಇವ್ನು ಹೇಗಾದ್ರೂ ಮಾಡಿ ಸದೆ ಬಡಿಬೋದು ಅಂತೇಳಿ ಮುಕುಟ ಹಾಕ್ಕೊಂಡಿದ್ದಾಗ ಅದರಲ್ಲಿ ವಾಸ ಮಾಡ್ದ. ಆವಾಗ ಪರೀಕ್ಷಿತ್ ಮಹಾರಾಜನಿಗೆ, ಶಮೀಕ ಋಷಿಗೆ ಹಾವು ಹಾಕುವಂಥ ಬುದ್ಧಿ ಬಂತು. ಅದೇ ರೀತಿ ನಾವು ಕಲಿಯುಗದಲ್ಲಿ ವಾಸ ಮಾಡಬೇಕಾದ್ರೆ ನಮ್ಮ ಬುದ್ಧಿ ಕೆಟ್ಟೋಗಿದೆ. ಮೊದಲನೇದಾಗಿ ಬುದ್ಧಿ ಕೆಟ್ಟಿರೋವಂಥವ್ರ ಮಧ್ಯದಲ್ಲಿ ಇರಬೇಕಲ್ಲ. ಅವ್ರನ್ನ ತೊಗೊಂಡೋಗಿ ಉತ್ತಮವಾದಂಥ ಪರಿಸ್ಥಿತಿಯಲ್ಲಿ ಇಡೋಕ್ಕಾಗಲ್ಲ. ಹಂಗಾಗಿ ಆ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಅಂತೇಳಿ ಆ ವ್ಯವಸ್ಥೆನ ಮಾಡೋಕ್ಕೆ ಭಗವಂತನೇ ಕಲಿನ ಕಳಿಸ್ತಾರೆ. ಎಚ್ಚರಿಕೆಯಿಂದ ಇರಬೇಕಾಗಿರೋದು ಯಾರು? ನಾವು. ಇಚ್ಛಾ ದ್ವೇಷ ಸಮುತ್ತೇನ ದ್ವಂದ್ವ ಮೋಹೇನ ಭಾರತ. ನಮ್ಮ ಇಚ್ಛೆಗಳನ್ನು ಪೂರ್ಣ ಮಾಡೋಕ್ಕಾಗಿ ಭಗವಂತ ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಕಲಿ ಇದ್ದಾರೆ.
ಅತ್ಯಾಚಾರಗಳು ಅವು ಇವು ದ್ರೋಹಗಳು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಭಗವಂತನೇ ಸೃಷ್ಟಿಯಾಗಿ ಅವನು ಸಂಹಾರ ಮಾಡಕೊಂಡಿದ್ದು. ಅವನೇ ಆಗಿ ಅವನೇ ಸಂಹಾರವನ್ನು ನಮ್ಗೆ ಸಂದೇಶದಿಂದ ಕೊಡಕೊಂಡ್ರೆ ಭಕ್ತಿಯನ್ನ ಅರ್ಥ ಕೊಟ್ಟ ಯಾತ್ರೆ ತಂದ ಭಗವಂತ ನಮಗೆ ಶ್ರೀಕೃಷ್ಣ ಅವತಾರ ಆಗಿ. ಭಗವಂತ ಎರಡು ಕಾರಣಕ್ಕೋಸ್ಕರ ಬರ್ತಾರೆ. ಎರಡು ಕಾರಣ ಏನಂತ ಹೇಳಿದ್ರೆ, ಭಕ್ತರನ್ನು ರಕ್ಷಣೆ ಮಾಡಲಿಕ್ಕಾಗಿ ಮತ್ತು ದುಷ್ಟರನ್ನು ಸಂಹಾರ ಮಾಡಲಿಕ್ಕಾಗಿ ಅಂತ. ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪನೆ ಮಾಡೋಕ್ಕೋಸ್ಕರ ಬರ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಮ್ಮ ಇಚ್ಛೆಗಳನ್ನು ಪೂರೈಕೆ ಮಾಡಲಿಕ್ಕಾಗಿ ಭಗವಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರಲ್ಲ, ಹಾಗಾಗಿ ಆ ವ್ಯವಸ್ಥೆಯನ್ನು ಮಾಡಲಿಕ್ಕೋಸ್ಕರ ಕಲಿ ಬಂದಿದ್ದಾರೆ ಹೊರತು ಕಲಿನ ಭಗವಂತ ಏನು ಮಾಡ್ತಾ ಇಲ್ಲ. ಭಗವಂತ ಇಲ್ಲಿ ಬಂದು ಹೊಸ ಮಾಡು, ಇವ್ರ ಬುದ್ಧಿ ಕೆಡಿಸು ಅಂತ ಹೇಳ್ತಾ ಇಲ್ಲ. ಕಲಿ ಅವ್ರಿಗೆ ಏನು ಮಾಡಿದ್ದಾರೆ, ಒಂದು ಆದೇಶ ಕೊಟ್ಟಿದ್ದಾರೆ, ಈ ಕಲಿಯುಗವನ್ನು ನೀನು ಲೀಡ್ ಮಾಡು ಅಂತೇಳಿ. ಆದರೆ ಕಲಿಯುಗವನ್ನು ಲೀಡ್ ಮಾಡ್ತಾ ಮಾಡ್ತಾ ಜನರ ಬುದ್ಧಿ ಕೆಟ್ಟೋಗ್ತಾ ಇದೆ, ಅವರ ಇಚ್ಛೆಗೆ ಅನುಗುಣವಾಗಿ ಕೆಟ್ಟೋಗ್ತಾ ಇದೆ ಹೊರತು ಭಗವಂತನ ಇಚ್ಛೆಗೆ ಅನುಗುಣವಾಗಿ ಅಲ್ಲ. ಭಗವಂತ ಇದಕ್ಕೆ ಕಾರಣ ಅಲ್ಲ. ಅರ್ಥ ಆಗ್ತಾ ಇದೆ ನಿಮಗೆ? ಓಕೆ. ಕಲಿಯೋಕ್ಕಿಂತ ಮುಂಚೆ ನೀವು ಹೇಳ್ತಾ ಇದ್ದೀರ ನೋಡಿ, ಅಧರ್ಮ ಯಾವಾಗಲೂ ಇರುತ್ತೆ. ಅಧರ್ಮ ಇಲ್ಲದೆ ಇರುವಂಥ ಕಾಲ ಇಲ್ಲ. ಆದರೆ ಅದರ ಪ್ರಭಾವ ಹೆಚ್ಚಾಗುವಂಥ ಕಾಲ ಯಾವುದು ಅಂದರೆ ಕಲಿಯುಗ ಆಗಿರುತ್ತೆ. ಅಷ್ಟೇ ವ್ಯತ್ಯಾಸ. ಸೊ ಇನ್ನೇನಾದರೂ ಪ್ರಶ್ನೆ ಇದ್ದರೆ ನೀವು ಪ್ರತ್ಯೇಕವಾಗಿ ಭೇಟಿ ಮಾಡ್ಬೋದು. ಮದನ್ ಮೋಹನ್ ಪ್ರಭು ಇದ್ದಾರೆ, ಅವ್ರನ್ನೂ ಸಹ ನೀವು ಕೇಳ್ಬೋದು. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ.